ಆಧುನಿಕತೆಯ ಭರಾಟೆ ನಾವೆಲ್ಲರೂ ಕೂಡ ಇದ್ದೀವಿ. ವಿಜ್ಞಾನ ತಂತ್ರಜ್ಞಾನ ಬೆಳೀತಾ ಇದ್ದ ಹಾಗೆ ಕ್ರಾಂತಿ ಆಗಿದೆ. ಪಾಶ್ಚಿಮಾತ್ಯ ಸಂಸ್ಕೃತಿಯ ಅನುಕರಣೆಯನ್ನ ನಾವು ಮಾಡ್ತಾನೆ ಇದ್ದೀವಿ. ನಮ್ಮ ಜೀವನ ಶೈಲಿ ಈ ಶತಮಾನದಲ್ಲಿ ಎಲ್ಲವೂ ಬದಲಾಗಿದೆ, ಬದಲಾಗ್ತಿದೆ. ನಾವೇ ಹೇಳ್ತೀವಿ ಜಗತ್ತು ಬದಲಾದಾಗ ನಾವು ಬದಲಾಗಬೇಕು ಅಂತ. ಆದ್ರೆ ಆಗ್ತಾ ಇರೋದೇನು? ಇವೆಲ್ಲವನ್ನ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಆದ್ರೆ ಏನಾಗ್ತಾ ಇದೆ? ಅವುಗಳು ನಮ್ಮನ್ನ ನಿಯಂತ್ರಣ ಮಾಡ್ತಾ ಇವೆ. ನೂರಾರು ಸಮಸ್ಯೆಗಳು, ಚಿತ್ರ ವಿಚಿತ್ರ ಕೇಸ್ಗಳು, ಕಾರಣಗಳು. ಮೊಬೈಲ್ ಮೋಹದಿಂದ ಸಂಸಾರವೇ ಹಾಳಾಗ್ತಾ ಇದೆ. ಪ್ರತಿ ಫ್ಯಾಮಿಲಿಯದ್ದು ಒಂದೊಂದು ಕತೆ. ಗಂಡ ಕೇವಲ ನಾಮಕೆ ವಾಸ್ತೆ ಆಗೋದ್ನಾ ಅನ್ನುವ ಪ್ರಶ್ನೆ. ಸಹಾಯವಾಣಿ ಮುಂದೆ ಚಿತ್ರ ವಿಚಿತ್ರ ಕೇಸ್ಗಳು ಬರ್ತಾ ಇದೆ. ಆಧುನಿಕತೆ ಗೀಳಿಗೆ ಸಂಸಾರಗಳೇ ಪೀಸ್ ಪೀಸ್ ಆಗ್ತಾ ಇರೋದಾದ್ರೆ ಎಡವ್ತಾ ಇರೋದು ಎಲ್ಲಿ? ಆಗ್ಬೇಕಾಗಿದ್ದೇನು? ಇದುವೇ ಹೊತ್ತಿನ ವಿಶೇಷ ಮೊಬೈಲ್ ಹೆಂಡ್ತಿ. ಮಹಿಳಾ ಸಹಾಯವಾಣಿಗೆ ಚಿತ್ರ ವಿಚಿತ್ರ ಕೇಸ್ಗಳು ಬರ್ತಾ ಇದೆ. ಬೆಂಗಳೂರಿನಲ್ಲಿ ದಾಖಲಾಗ್ತಾ ಇದೆ ಸಾಲು ಸಾಲು ದೂರುಗಳು. ಈಗ ಆ ದೂರಿನ ಸಂಖ್ಯೆಯನ್ನ ನೋಡೋಣ. 6 ತಿಂಗಳಲ್ಲೇ ದಾಖಲಾಗಿದೆ 752 ಪ್ರಕರಣಗಳು. ಚಿತ್ರ ವಿಚಿತ್ರ ಕೇಸ್ಗಳು ದಾಖಲಾಗ್ತಾ ಇದೆ. ಕ್ಷುಲ್ಲಕ ಕಾರಣಗಳಿಗಾಗಿ ಡಿವೋರ್ಸ್ ಮಟ್ಟಕ್ಕೂ ಹೋಗುವಂತಹ ರೀತಿಯಾಗಿ ಈಗಿನ ಪ್ರಕರಣಗಳು ಬರ್ತಾ ಇದೆ. ಮಹಿಳಾ ಸಹಾಯವಾಣಿ ಏನೆಲ್ಲ ಕಾರಣಗಳನ್ನ ಇಟ್ಟುಕೊಂಡು ಸಹಾಯ ಮಾಡಬೇಕು, ಅದು ಮಹಿಳೆಯರಿಗಾಗಿರ್ಬೋದು. ಅನೇಕ ಪುರುಷರೇ ಈಗ ಇಲ್ಲಿ ಪ್ರಾಬ್ಲಮ್ ಅನ್ನ ಹೇಳಿ ಅಥವಾ ಈ ರೀತಿಯಾದಂತಹ ಒಂದು ವಿಚಾರಗಳನ್ನ ಇಟ್ಟುಕೊಂಡು ದೂರನ್ನ ದಾಖಲಿಸ್ತಾ ಇದ್ದಾರಂತೆ. ಹಾಗಾದ್ರೆ ಅಂತಹ ಕೇಸ್ಗಳು ಯಾವ್ಯಾವುದು? ಮಹಿಳಾ ಸಹಾಯವಾಣಿಗೆ ಬರ್ತಾ ಇರುವಂತಹ ವಿಚಿತ್ರ ಕೇಸ್ಗಳಾದ್ರೂ ಯಾವುದು ಅನ್ನೋದನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮದುವೆ ಆಗುವ ಮೊದಲು ಎಲ್ಲ ಚೆನ್ನಾಗಿರುತ್ತೆ. ಅದು ಮದುವೆ ಆಗುವಾಗ ಗಂಡನ ಮನೆಯಲ್ಲಿ ಅವನ ತಾಯಿ ಇರುತ್ತೆ, ತುಂಬು ಸಂಸಾರಕ್ಕೆ ಕೊಟ್ಟಿರ್ತಾರೆ. ಮದುವೆ ಆದ್ಮೇಲೆ ಕೆಲವು ಸಲ ಚಿಕ್ಕ ಚಿಕ್ಕ ಒಂದು ಪ್ರಾಬ್ಲಮ್ ಆದಾಗ ಹೆಂಡತಿ ಹುಡಿ ನನಗೆ ಬೇರೆ ಮನೆ ಬೇಕು ಏನೋ ಮಾಡ್ಕೊಂಡು ಇಲ್ಲಿ ಬಂದಿರ್ತಾರೆ. ನಮಗೆ ತುಂಬಾ ವರದಕ್ಷಿಣೆ ಕಿರುಕುಳ ಇದೆ. ಅವಳಿಗೆ ಇದ್ದಿರ್ಬೋದು, ಇಲ್ಲ ಅಂತ ಹೇಳಲ್ಲ ನಾನು. ಏನಾದ್ರು ಕೆಲವು ಕೇಸ್ಗಳೇ ನನಗೆ ಅಲ್ಲಿ ಏನು ಮಾನಸಿಕ ದೌರ್ಜನ್ಯ ಇದೆ, ಅಲ್ಲಿ ಹಿಂಸೆ ಕೊಡ್ತಾರೆ ನಮ್ಮ ಅತ್ತೆ, ನಮ್ಮ ನಾದಿನಿಯವರು, ಅಂತ ಕೇಸ್ಗಳು ಜಾಸ್ತಿ. ಇಲ್ಲಿ ಬರುವ ಉದ್ದೇಶ ಏನಂದ್ರೆ ಅವ್ರಿಗೆ ಬೇರೆ ಮನೆ ಮಾಡಿ. ಮದುವೆಗಳು ಚಿಕ್ಕ ಚಿಕ್ಕ ಕಾರಣಗಳಿಗೆ ಮುರಿದು ಬೀಳುತ್ತೆ. ಅದೇನಂದ್ರೆ ಸರಿಯಾಗಿ ಅವಳು ಅಡಿಗೆ ಮಾಡಲ್ಲ, ಇಡೀ ದಿವಸ ಏನು ಟಿವಿ ನೋಡ್ತಾಳೆ, ನಾನು ರಾತ್ರಿ ಮನೆಗೆ ಬಂದಾಗ ಕೆಲಸ ಮಾಡಲ್ಲ. ಅಂದ್ರೆ ಚಿಕ್ಕ ಚಿಕ್ಕ ವಿಷಯಗಳಿಗೆ, ಅದು ದೊಡ್ಡ ವಿಷಯ ಏನಲ್ಲ. ಏನಂದ್ರೆ ತಾಳಿ ಹಾಕಲ್ಲ, ಬೊಟ್ಟು ಇಡೋದಿಲ್ಲ, ಆಮೇಲೆ ಕಾಲುಂಗುರ ಹಾಕಲ್ಲ, ಬಳೆ ಹಾಕಲ್ಲ ಮೇಡಮ್, ಒಟ್ಟಾರೆ ಇರ್ತಾಳೆ ಅಂತ ಆ ಒಂದು ವಿಷಯಕ್ಕೂ ಬಂದು ಬಿಡುತ್ತೆ ಕೇಸ್ ಅಲ್ಲ. ಆಗ ನಾವು ಸ್ವಲ್ಪ ಕೌನ್ಸಿಲಿಂಗ್ ಮೂಲಕ ಸ್ವಲ್ಪ ತಿಳುವಳಿಕೆ ಹುಡುಗರಿಗೂ ಹೇಳ್ಬೇಕಾಗುತ್ತೆ, ಇಲ್ಲ ಹೆಂಗಸರಿಗೂ ಹೇಳ್ಬೇಕಾಗತ್ತೆ. ಮದುವೆ ಆದ್ಮೇಲೆ ಯಾವ ತರ ಗಂಡಂದಿರುಗಳ ಎಕ್ಸ್ಪೆಕ್ಟೇಷನ್ ಇದೆ, ಹಾಗೆ ಯಾವ ತರ ಹುಡುಗಿಯರದು ಎಕ್ಸ್ಪೆಕ್ಟೇಷನ್, ಅದಕ್ಕೆ ಅನುಗುಣವಾಗಿ ಅವರಿಬ್ರು ಮದುವೆ ಆಗುವ ಮೊದಲು ಎಲ್ಲ ಚೆನ್ನಾಗಿರುತ್ತೆ. ಅದು ಮದುವೆ ಆಗುವಾಗ ಗಂಡನ ಮನೆಯಲ್ಲಿ ಅವನ ತಾಯಿ ಇರುತ್ತೆ, ತುಂಬು ಸಂಸಾರಕ್ಕೆ ಕೊಟ್ಟಿರ್ತಾರೆ. ಮದುವೆ ಚಿಕ್ಕ ಚಿಕ್ಕ ವಿಚಾರಗಳು, ನಾವು ಅದನ್ನ ಕ್ಷುಲ್ಲಕ ಅಂತ ಹೇಳಬಹುದು. ಆದ್ರೆ ಅವರಿಗೆ ಅದು ಕ್ಷುಲ್ಲಕ ಆಗಿರೋದಿಲ್ಲ, ಯಾಕಂದ್ರೆ ಅದುವೇ ದೊಡ್ಡ ವಿಚಾರ ಆಗಿರುತ್ತೆ. ಇಂತಹ ಪ್ರಕರಣಗಳು ಅದು ಡಿವೋರ್ಸ್ ಮಟ್ಟದವರೆಗೂ ಹೋಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇದೇ ಕಾರಣಕ್ಕಾಗಿ ಮಹಿಳಾ ವಾಣಿಗೆ ನೂರಾರು ಸಮಸ್ಯೆಗಳು ಬರ್ತಾ ಇದೆ. ವನಿತಾ ವಾಣಿಯಲ್ಲಿ ದಾಖಲಾಗ್ತಾ ಇರುವಂತಹ ಪ್ರಕರಣಗಳನ್ನ ನೋಡ್ತಾ ಇದ್ರೆ ನಾವು ಇಂತಹ ಒಂದು ಸಮಸ್ಯೆಗಳಿಗೋಸ್ಕರ ವಿಚ್ಛೇದನ ಕೊಡ್ತಾ ಇದ್ದಾರಾ ಅನ್ನುವ ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ. ಹಾಗಾದ್ರೆ ಆಧುನಿಕತೆಯ ಭರಾಟೆ, ಪಾಶ್ಚಿಮಾತ್ಯ ವಿಚಾರವನ್ನ ನಾವು ಅನುಕರಣೆ ಮಾಡ್ತಾ ಇರೋದು, ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು. ಹೆಚ್ಚಿನ ಜನ ಈಗ ಇಂತಹ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇರೋದು ಮೊಬೈಲ್ ವಿಚಾರ ಅಂತ ಹೇಳಲಾಗ್ತಾ ಇದೆ. ಹೆಚ್ಚಾಗಿ ನಾವು ಮೊಬೈಲ್ ಅನ್ನ ಬಳಕೆ ಮಾಡ್ತಾ ಇರೋದು, ಅದಕ್ಕೆ ನಾವು ಅಡಿಕ್ಷನ್ ಆಗ್ತಾ ಇರುವುದು. ಹಾಗಾದ್ರೆ ಈ ಸಮಸ್ಯೆಗಳಿಗೆ ಪರಿಹಾರ ಇಲ್ವಾ? ಪರಿಹಾರವನ್ನ ಕಂಡುಕೊಳ್ಳುವ ಬಗೆ ಹೇಗೆ? ಯಾವ ಕಾರಣಕ್ಕಾಗಿ ಇಂತಹ ಸಮಸ್ಯೆಗಳು ಉಂಟಾಗ್ತದೆ? ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಅತಿಥಿಗಳು ಈಗ ಜಾಯಿನ್ ಆಗ್ತಾ ಇದ್ದಾರೆ. ಮೊದಲನೇದಾಗಿ ಮನೋವೈದ್ಯ ಆಗಿರುವಂತಹ ಡಾಕ್ಟರ್ ಪದ್ಮಾಕ್ಷಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್. ಅದೇ ರೀತಿಯಾಗಿ ಸೇವ್ ಇಂಡಿಯಾ ಫ್ಯಾಮಿಲಿ ಫೌಂಡೇಶನ್ ಸದಸ್ಯರಾಗಿರುವಂತಹ ಶಿವ ಅವರು ಕೂಡ ನಮ್ಮ ಜೊತೆ ಈಗ ಕಾರ್ಯಕ್ರಮಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ. ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆ ಸಹಾಯವಾಣಿಯ ಮುಖ್ಯಸ್ಥೆ ಆಗಿರುವಂತಹ ವನಿತಾ ಸಹಾಯವಾಣಿ ಮುಖ್ಯಸ್ಥ ರಾಣಿ ಶೆಟ್ಟಿ ಅವರು ಕೂಡ ಜಾಯಿನ್ ಆಗ್ತಾರೆ. ಅವರನ್ನ ಕೂಡ ನಾನು ಇನ್ನು ಕೆಲವೇ ಕ್ಷಣದಲ್ಲಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಡಾಕ್ಟರ್ ಪದ್ಮಾಕ್ಷಿ ಅವರು, ನಾವು ಅನೇಕ ದಿನಗಳಲ್ಲೂ ಕೂಡ ಇಂತಹ ವಿಚಾರಗಳನ್ನ ಸರ್ವೇ ಸಾಮಾನ್ಯವಾಗಿ ಚರ್ಚೆ ಮಾಡ್ತಾ ಇರ್ತೀವಿ, ಅನೇಕ ಕೇಸ್ಗಳನ್ನ ನೋಡ್ತಾ ಇರ್ತೀವಿ. ಆದ್ರೆ ಈಗ ವನಿತಾ ವಾಣಿಯಲ್ಲಿ ನಾವು ನೋಡೋದಾದ್ರೆ ಸಹಾಯವಾಣಿಗೆ ಬರುವಂತಹ ಅನೇಕ ದೂರುಗಳು ಅಥವಾ ಅಲ್ಲಿಗೆ ಬರ್ತಾ ಇರುವಂತಹ ಕಾರಣಗಳನ್ನು ನೋಡಿದ್ರೆ
ಜೀವನ ಶೈಲಿ ಅಥವಾ ಆಧುನಿಕತೆಯನ್ನ ನಾವು ಎಷ್ಟರ ಮಟ್ಟಿಗೆ ಒಗ್ಗಿಸಿಕೊಳ್ತಾ ಇದ್ದೀವಾ ಅನ್ನುವಂಥ ಪ್ರಶ್ನೆ. ಈಗಾಗಲೇ ಮೇಡಮ್ ಹೇಳ್ತಾ ಇದ್ರು ಆಗ್ಲೇ ಮಾತನಾಡುವಾಗ, ಒಂದ್ ಕಡೆ ಈಗ ಅವಿಭಕ್ತ ಕುಟುಂಬದ ವಿಚಾರ, ಮತ್ತೊಂದು ಕಡೆ ನಾವು ನೋಡ್ತಾ ಹೋಗೋದಾದ್ರೆ ಗಂಡ ಅಥವಾ ಹೆಂಡತಿ ಸರಿಯಾಗಿ ಮಾತಾಡ್ತಾ ಇಲ್ಲ, ಫೋನಲ್ಲೇ ಇರ್ತಾರೆ ಅನ್ನುವಂಥದ್ದು. ಚಿಕ್ಕ ಚಿಕ್ಕ ವಿಚಾರಗಳೇ ದೊಡ್ಡ ಮಟ್ಟದವರೆಗೂ ಈಗ ಹೋಗ್ತಾ ಇದೆ ಅಂತ ಅನ್ಸುತ್ತಾ? ನೋಡ್ತಾ ಇದ್ವಿ. ಕಾರಣ ಚಿಕ್ಕ ಚಿಕ್ಕದು ಅಂತ ಮೇಲ್ನೋಟಕ್ಕೆ ಕಾಣುತ್ತೆ. ಕಾರಣ ಅದು ಚಿಕ್ಕ ಚಿಕ್ಕ ರೀಸನ್ಸ್ ತಗೊಂಡೋಗಿ ಅಲ್ಲಿ ಹೇಳ್ತಾ ಇದ್ದಾರೆ. ಬಟ್ ನಾವು ಕೆಳಗಡೆ ಮೇಯ್ನ್ ಆಗಿ ನೋಡಿದಾಗ ಇದೆಲ್ಲ ಅಡ್ಜಸ್ಟ್ಮೆಂಟ್ ಡಿಸಾರ್ಡರ್ಸು. ಅವರು ಒಂದು ಮದುವೆಯಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಇರೋಕ್ಕಾಗದೇ ಇರೋ ಕಾರಣಕ್ಕೆ ಈ ಥರದೊಂದು ಕಾರಣಗಳಿಗೆ ಹೋಗ್ತಾ ಇದ್ದಾರೆ. ನನ್ನ ಹತ್ರ ಒಬ್ರು ಪೇಷಂಟ್ ಬಂದಿದ್ರು. ಈ ರೊಟ್ಟಿಯನ್ನು ಅವಳು ರೌಂಡ್ ಆಗಿ ತಟ್ಟಿರಲಿಲ್ಲ, ರೌಂಡ್ ಮಾಡಿರಲಿಲ್ಲ ಅಂತ ಹೇಳಿ ಗಂಡ ಹೆಂಡತಿ ಜಗಳ ಮಾಡಿಕೊಂಡು, ಇಂಥ ಹೆಂಡತಿ ಬೇಡ ನನಗೆ, ನನ್ನ ರೀತಿಯಾದಂಥ ಒಂದು ರೊಟ್ಟಿ ತಟ್ಟಕ್ಕೆ ಬರಲ್ಲ ಇವಳಿಗೆ ಅಂತ ಹೇಳಿ ಗಲಾಟೆ ಮಾಡಿಕೊಂಡು, ಇಲ್ಲ ನಾವಿಬ್ರು ಜೊತೆಗಿರೋಕ್ಕೆ ಸಾಧ್ಯನೇ ಇಲ್ಲ, ನಮ್ಗೆ ಡೈವರ್ಸ್ ಬೇಕು ಅಂತ ಹೇಳಿ ಅವರು ಇನ್ನೂ ನೆಕ್ಸ್ಟ್ ಅವರು ಎಲ್ಲರೂ ಹೇಳಿದ್ರು, ನೀವು ಡೈವರ್ಸ್ ಮಾಡೋಕ್ಕೆ ಹೋಗೋಕ್ಕೂ ಮುಂಚೆ ನೀವೊಂದ್ಸಿ ಡಾಕ್ಟ್ರನ್ನ ಹೋಗಿ ಮಾತಾಡಿಸಿ ಅಂತ ಹೇಳಿ ನಮ್ಮ ಹತ್ರ ರೆಫರ್ ಮಾಡಿ ಕಳಿಸಿದ್ರು. ಅವಾಗ ನಿಧಾನವಾಗಿ ಮಾತಾಡಿಸ್ತಾ ನೋಡಿದ್ರೆ ಅವರಿಬ್ಬರದು ಲವ್ ಮ್ಯಾರೇಜು, ಏನು ಯಾರೋ ಪರಿಚಯ ಇಲ್ಲದ ವ್ಯಕ್ತಿಗಳೇನಲ್ಲ. ಅಂದರೆ ಮುಂಚೆ ಎಲ್ಲವೂ ಮೇಡಮ್ ಹೇಳ್ತಾರೆ, ಮದುವೆಗಿನ್ನ ಮುಂಚೆ ಎಲ್ಲವೂ ಚೆನ್ನಾಗಿರುತ್ತೆ, ಮದುವೆ ಆದಮೇಲೆ ರೆಸ್ಪಾನ್ಸಿಬಿಲಿಟಿ ಕ್ರೀಪ್ಸ್ ಇತ್ತೆಲ್ಲ, ಭಾಳಷ್ಟು ಕೆಲಸಗಳು ಮಾಡಬೇಕು. ಮದುವೆಗಿನ್ನ ಮುಂಚೆ ನಿನ್ಗೋಸ್ಕರ ಜೀವ ಕೊಟ್ಬಿಡ್ತೀನಿ ಅವೆಲ್ಲ ಸುಲಭ ಹೇಳೋದು. ಅದಾದ ನಂತರ ಚಿಕ್ಕ ಕೆಲಸಗಳೆಲ್ಲ ಮಾಡೋಕ್ಕೆ ಶುರು ಮಾಡಬೇಕಲ್ಲ. ಸಿಂಪಲ್ ಆಗಿ ಅಡುಗೆ ಮಾಡೋದು, ಅವ್ರು ಬಟ್ಟೆ ಮಿಷಿನ್ ಒಗೆದ್ರೂ ಅದನ್ನು ತೆಗೆದೋಗಿ ಹಾಕಬೇಕು, ಇದು ಎಲ್ಲವನ್ನು ಮಾಡೋಕ್ಕೆ ಒಂದು ರಿಲೇಷನ್ಶಿಪ್ಪಲ್ಲಿರುವಂಥ ಒಂದು ಗಂಡ ಆಗಲಿ ಹೆಂಡತಿ ಆಗಲಿ ರೆಡಿ ಇರಲ್ಲ. ಮುಂಚೆ ಒಂದು ವೆರಿ ಕ್ಲಿಯರ್ ಕಟ್ ಬೌಂಡ್ರೀಸ್ ಇತ್ತು, ಹೆಂಡತಿ ಇಷ್ಟು ಕೆಲಸ ಮಾಡಬೇಕು, ಗಂಡ ಇಷ್ಟು ಕೆಲಸ ಮಾಡಬೇಕು. ಇವಾಗ ಎಲ್ಲರೂ ಕರಿಯರ್ ಓರಿಯೆಂಟೆಡ್ ಆಗಿರೋದ್ರಿಂದ ಹೆಂಡತಿ ಹೊರಗಡೆನೂ ಕೆಲಸ ಮಾಡ್ತಾ ಇದ್ದಾರೆ, ಗಂಡ ಹೊರಗಡೆ ದುಡ್ಕೊಂಬಂದು ಇದ್ದಾಗ ಮನೇಲಿ ಹೆಂಡತಿ ಇದ್ಲು ನೋಡ್ಕೊತಿದ್ಲು. ಇವಾಗೆಲ್ಲ ಅವೆಲ್ಲ ಹೊರಟೋಗ್ಬಿಟ್ಟಿದೆ. ಯಾಕಂದರೆ ಎವ್ರಿಬಡಿ ನಾನು ನನ್ನ ಕರಿಯರಲ್ಲಿ ಮೇಲ್ ಬರಬೇಕು ಅನ್ನೋದೆಲ್ಲ ಆಗಿರೋದ್ರಿಂದ ಇದು ಏನು ಮೇಲ್ನೋಟಕ್ಕೆ ಕಾಣುತ್ತೆ ಚಿಕ್ಕ ಚಿಕ್ಕ ಕಾರಣ, ಇದು ಚಿಕ್ಕದು ಅಂತ ಅನ್ಸುತ್ತೆ ಅಷ್ಟೇ. ಬಟ್ ಬೇಸಿಕಲಿ ವ್ಯಕ್ತಿಗಳು ನಾನು ಕಂಫರ್ಟಬಲ್ ಆಗಿರ್ಬೇಕು, ನನ್ನನ್ನು ಯಾರು ಕೇಳಂಗಿಲ್ಲ, ನಾನು ಸ್ವತಂತ್ರವಾಗಿರ್ಬೇಕು, ಪಾರ್ಟ್ ಆಫ್ ಈಗೋನೇ. ಈಗ ನಾನು ಅನ್ನೋ ಒಂದು ಆಟಿಟ್ಯೂಡ್ ಅನ್ನು ಬಂದಾಗ ನಾನು ಯಾಕೆ ನಿನಗೆ ಮಾಡ್ಲಿ, ನೀನ್ ಬೇಕಾದ್ರೆ ಮಾಡ್ಕೋ, ಅಥವಾ ಅಲ್ಲಿಂದನೇ ಶುರುವಾಗೋದು, ನಾನು ಯಾಕೆ ಮಾಡ್ಲಿ, ಆ ಇನ್ಸ್ಟೆಂಟ್ ರಿಯಾಕ್ಷನ್. ಮುಂಚೆ ಹಳೆ ಕಾಲದಲ್ಲಿ ಗಂಡ ಹೆಂಡತಿ ಜಗಳಾಡ್ಬೇಕಾದ್ರೆ ಯಾರೋ ಒಬ್ರು ಸುಮ್ಮನಿರ್ರಿ ಅನ್ನೋದೆಲ್ಲ ಹೇಳಿ ಮದುವೆ ಮಾಡ್ತಾ ಇದ್ರು. ಈ ತರದೆಲ್ಲ ಏನೂ ಇಲ್ಲ. ಈಗ ಐ ಆಮ್ ಈಕ್ವಲ್, ವಿ ಬೋತ್ ಆರ್ ಈಕ್ವಲ್, ಸೊ ನಾವಿಬ್ರು ಈಕ್ವಲ್ ಸ್ಟೇಟಸ್ ಕೇಳೋರು ಈಕ್ವಲ್ ಜಗಳಾಡಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಅನ್ಕೊತಾರೆ ಹೊರತು ಈಕ್ವಲ್ ಆಗಿ ಪ್ರೀತಿ ಮಾಡಬೇಕು ಅನ್ನೋದನ್ನ ಮರ್ತು ಹೋಗ್ತಾರೆ. ಅದೇ ಮೇನ್ ಕಾರಣ. ಇಲ್ಲಿ ಮೇಲ್ನೋಟಕ್ಕೆ ಏನು ಚಿಕ್ಕದಾಗಿ ಕಾಣ್ತಾ ಇರೋದು, ಒಳಗಡೆ ಅದು ಟಿಪ್ ಆಫ್ ದ ಐಸ್ಬರ್ಗಲ್ಲಿ ಚಿಕ್ಕ ಚಿಕ್ಕ ಪಾಯಿಂಟ್ಸ್ ಕಾಣ್ತಾ ಇದೆ. ಕೆಳಗಡೆ ಐಸ್ಬರ್ಗಲ್ಲಿ ಮೇನ್ ಇಶ್ಯೂ ಏನಂದರೆ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ಸೇ. ಮದುವೆಯಲ್ಲಿ ಎಸ್ಪೆಷಲಿ ಮ್ಯಾರೇಜಸಲ್ಲಿ ಇವರು ಬೇರೆ ಬೇರೆ ಫ್ಯಾಮಿಲೀಸಿಂದ ಬಂದವರು, ಇನ್ನು ಒಂದೇ ಫ್ಯಾಮಿಲಿಯಲ್ಲಿರುವಂಥ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ಫ್ರೆಂಡ್ಸ್ಗಳು ಯಾವ ಮಟ್ಟಕ್ಕೆ ಆಗ್ಬಿಟ್ಟಿದೆ ಅಂದರೆ ಪೀಪಲ್ ಕೆನಾಟ್ ಟಾಲರೇಟ್ ಪೇಯ್ನ್. ಈಗ ನೋವುಗಳನ್ನು ಅಷ್ಟು ಸುಲಭವಾಗಿ ತೊಗೊಳಕ್ಕಾಗಲ್ಲ, ಫಿಸಿಕಲ್ ಪೇಯ್ನ್ ಇರಲಿ, ಮೆಂಟಲ್ ಪೇಯ್ನ್ ಇರಲಿ. ಮುಂಚೆ ಕಷ್ಟನೇ ನೋಡಿಲ್ಲ ನೀನು ಅಂತ ಹೇಳ್ತಿದ್ರು, ಕಷ್ಟವನ್ನು ಅರ್ಥ ಮಾಡ್ಕೊಳ್ಳಿ ನೋಡಿ ಅಂತ. ಈಗ ಆ ಥರ ಯಾರು ನಾನೇ ಕಷ್ಟ ನೋಡಬೇಕು, ನಾನೇ ಕಷ್ಟ ಅನುಭವಿಸ್ಬೇಕು, ಆ ಥರದ ಒಂದು ನೀವೇನೇ ಹೇಳಿದ್ರು ಉಲ್ಟವನ್ನ ಕೇಳ್ತಾರೆ. ಇದೆಲ್ಲವೂ ಕಾರಣ ಯಾಕೆ ಅಂತ ಹೇಳಿದ್ರೆ, ಕೊರೋನಾದಿಂದ ಈಚೆಗೆ ಸಾಕಷ್ಟು ಜನ ಮೊಬೈಲಲ್ಲೇ ಇದ್ರು. ಬೇರೆ 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 ಆದಂಥ ವಿಡಿಯೋಸು, ಬೇರೆ ಬೇರೆ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿರಬೇಕು, ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿ ಇರಬಾರ್ದು ನಾನು ಹೇಳ್ತಿಲ್ಲ, ಇಂಡಿಪೆಂಡೆಂಟ್ ಆಗಿ ಇರಬೇಕು, ಇಂಟರ್ ಡಿಪೆಂಡೆಂಟ್ ಆಗೂ ಇರಲೇಬೇಕು. ಅದು ಫ್ಯಾಮಿಲಿ ಲೈಫ್, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲ ಅವ್ರು ಇಂಡಿಪೆಂಡೆಂಟ್ ಅರ್ಥ ಮಾಡ್ಕೊಂಡ್ ಏನಂದ್ರೆ ನಾವು ಯಾರಿಗೂ ಏನು ಮಾಡಂಗಿಲ್ಲ, ನಾನು ಯಾಕೆ ಯಾರು ಮಾತಾದ್ರು ಕೇಳಿ, ಈ ತರದ ಆಟಿಟ್ಯೂಡ್ ಆಗ ಮದುವೆಗೆ ಅರ್ಥನೇ ಇರೋದಿಲ್ಲ ಅಂತ ಹೇಳಿ. ಮದುವೆ ಅಂದ್ರೇನೆ ಎರಡು ವ್ಯಕ್ತಿಗಳಷ್ಟೇ ಅಲ್ಲ, ಎರಡು ಸಂಸಾರಗಳು ಸಹ ಜೊತೆಗಿರ್ಬೇಕಾಗಿರೋದು, ಎರಡು ಫ್ಯಾಮಿಲಿ ಜೊತೆಗಿರೋದು. ನಾನು ಯಾಕೆ ಅವ್ರ ಮಾತು ಕೇಳಿ, ನಾನು ಯಾಕೆ ಇವ್ರ ಮಾತು ಕೇಳಿ, ಇವೆಲ್ಲವೂ ಸ್ಟಾರ್ಟ್ ಆಗಿದ್ದು ಇತ್ತೀಚಿನ ದಿನಗಳಲ್ಲೇ ತುಂಬ ಜಾಸ್ತಿ ಆಗಿದೆ. ಮುಂಚೆ ಇರಲಿಲ್ಲ ಅಂತ ಹೇಳಲ್ಲ, ಈಗ ಜಾಸ್ತಿ. ಈಗ ಹೆಂಗೆ ಅಂದರೆ ನೀನೇನಾದರೂ ಚೂರು ನಿಂಗೆ ಏನಾದ್ರು ಹಿಂಸೆ ಕೊಡ್ತೀಯ ಅಂದರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಡ್ತೀನಿ, ಇದನ್ನ ಬೇರೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಇಟ್ಸ್ ಸೋ ಈಸಿ. ಈಗ ಮುಂಚೆ ಯಾರೋ ಒಂದು ಪ್ರೆಸ್ಸಿಗೋ ಟಿವಿಗೋ ಕನೆಕ್ಟ್ ಮಾಡ್ಬೇಕಿತ್ತಂದ್ರೆ ಅವ್ರು ಸಖತ್ ಕಷ್ಟ ಆಗ್ತಿತ್ತು, ಭಯ ಪಡ್ತಾ ಇದ್ರು, ಬೇಡಪ್ಪ ನಮ್ಮ ಮರ್ಯಾದೆ ಹೋಗುತ್ತೆ, ಅಥವಾ ನಾವೇನಾದ್ರೂ ಹೇಳ್ಕೊಂಡ್ರೆ ಮತ್ತಿನ್ನೇನೋ ಆಗತ್ತೋ ಅನ್ನುವಂಥದ್ದು. ಈಗ ಅದನ್ನ ಹಾಕದಷ್ಟು ನೋಡ್ತಾರೆ ಜನ, ನಾವು ಫೇಮಸ್ ಆಗ್ತೀವಿ ಅನ್ನೋ ಬೇರೆ ಒಂದು ಆಟಿಟ್ಯೂಡ್ ಬಂದ್ಬಿಟ್ಟಿದೆ. ಎಸ್, ಮಾತನಾಡಿಸ್ತಾ ಹೋಗ್ತೀನಿ. ನಮ್ಮ ಜೊತೆ ಈಗ ವನಿತಾ ಸಹಾಯವಾಣಿ ಮುಖ್ಯಸ್ಥೆ ಆಗಿರುವಂತಹ ರಾಣಿ ಶೆಟ್ಟಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್ ನಿಮ್ಗೆ. ಈಗ ನೀವು ಅನೇಕ ಕೇಸ್ಗಳನ್ನ ನೋಡಿದಿರಿ, ಇದರಲ್ಲಿ ಅಪ್ಪ ಈ ತರದ ಕೇಸ್ಗಳು ಇದೆಯಾ, ಈ ತರ ಒಂದು ಕೇಸ್ಗಳು ಬಂದಿದ್ಯಾ, ಇದೇ ಕಾರಣಕ್ಕಾಗಿ ಇವರು ಡಿವೋರ್ಸ್ ಕೇಳ್ತಾ ಇದ್ದಾರಾ, ಸಹಾಯ ಕೇಳ್ತಾ ಇದ್ದಾರಾ ಅನ್ನುವಂತಹ ಕೇಸ್ಗಳ ಬಗ್ಗೆ ಒಂಚೂರು ಹೇಳೋದಾದ್ರೆ ಮ್ಯಾಮ್. ಹೌದು, ಪರಿಹಾರ ವನಿತಾ ಸಹಾಯವಾಣಿ ಫ್ಯಾಮಿಲಿ ಕೌನ್ಸಿಲಿಂಗ್ ಸೆಂಟರ್ಗೆ ನಾನಾ ತರದ ಕೇಸುಗಳು, ಕೌಟುಂಬಿಕ ಕಲಹಕ್ಕೆ
ತುತ್ತಾದ ಸಮಸ್ಯೆಗೆ ತುತ್ತಾದ ಮಹಿಳೆಯರು ಜಾಸ್ತಿ ಮಹಿಳೆಯರೇ ನಮ್ಮಲ್ಲಿ ಬರೋದು ಕಂಪ್ಲೇಂಟ್ ತಗೊಂಡು. ಸೊ ಈ ತರ ಆದಾಗ ಜಾಸ್ತಿ ಅಂದ್ರೆ ಡೊಮೆಸ್ಟಿಕ್ ವೈಲೆನ್ಸ್, ವಿಪರೀತ ದೌರ್ಜನ್ಯವನ್ನ ಎದುರಿಸಿದಂತ ಮಹಿಳೆಯರೇ ಅಲ್ಲಿ ಬರ್ತಾ ಇರೋದು. ಆಮೇಲೆ ನೀವು ಸ್ವಲ್ಪ ಹೊಂದಾಣಿಕೆ ಪ್ರಾಬ್ಲಮ್ ಇರುತ್ತೆ. ಕೆಲವು ಸಲ ಅವರು ಹೊಂದಾಣಿಕೆ ಚಿಕ್ಕ ಚಿಕ್ಕ ಪುಟ್ಟ ವಿಷಯಗಳಿಗೆ ಅವರು ಗಂಡ ಹೆಂಡತಿ ಜಗಳ ಮಾಡಿಕೊಂಡು ಅದು ಸ್ಟೇಷನ್ ಮೆಟ್ಲು ಕೋರ್ಟ್ ಮೆಟ್ಲಿಗೂ ಹೋಗುವಂತ ಪರಿಸ್ಥಿತಿಯನ್ನು ತಂದ್ಕೊಳ್ತಾರೆ. ಓಕೆ, ಚಾಲೆಂಜ್ ಆಗಿರುವಂತಹ ಕೇಸ್ಗಳನ್ನ ನೀವು ಯಾವ್ದಾದ್ರು ಮೆನ್ಷನ್ ಮಾಡೋದಾದ್ರೆ? ತುಂಬಾ ಕೇಸುಗಳು ಆ ತರ ಇದೆ. ಒಂದು ಮಹಿಳೆ ಒಂದು ಮದುವೆ ಆಗಿ ಒಂದು ಗಂಡನ ಮನೆಗೆ ಹೋದಾಗ ಅವಳು ತುಂಬಾ ತುಂಬಾ ಕಲ್ಪನೆಯಲ್ಲಿ ಹೋಗ್ತಾಳೆ. ನನ್ನ ಗಂಡ ಚೆನ್ನಾಗಿ ನೋಡ್ಬೋದು, ಅತ್ತೆ ಮಾವು ಚೆನ್ನಾಗಿ ನೋಡ್ಕೋಬಹುದು ಅಂತ ಒಂದು ಕಲ್ಪನೆಯಲ್ಲಿ ಎಕ್ಸ್ಪೆಕ್ಟೇಷನ್ ಅಲ್ಲಿ ಹೋಗ್ತಾಳೆ. ಆದ್ರೆ ಅವಳು ಎಲ್ಲೋ ಹುಟ್ಟಿ ಬೆಳೆದಿರ್ತಾಳೆ, ಎಲ್ಲೋ ಒಂದು ಮನೆಗೆ ಹೋಗಿ ಅದು ಅಡ್ಜಸ್ಟ್ಮೆಂಟ್ ಆಗೋದಕ್ಕೆ ಅವಳಿಗೂ ಸ್ವಲ್ಪ ಟೈಮ್ ಆಗುತ್ತೆ. ಹಾಗೆ ಆ ಮನೆಯಲ್ಲಿ ಇರುವವರು ಗಂಡ ಮತ್ತು ಅವನ ಮನೆಯವರು ತಂದೆ ತಾಯಿ ತಂಗಿಯರು ತಮ್ಮಂದಿರು ಅವ್ರಿಗೂ ಇವ್ರ ಜೊತೆ ಒಂದು ಹೊಂದಾಣಿಕೆ ಮಾಡಕ್ಕೆ ಸ್ವಲ್ಪ ಕಷ್ಟವಾಗುತ್ತೆ. ಸೊ ಅದಕ್ಕೆ ಇಬ್ಬರದು ಅದರಲ್ಲಿದೆ. ಆ ಹೋದ ಹುಡುಗಿನು, ಮದುವೆ ಆದ ಹುಡುಗಿನು, ಆಕೆಯು ಆ ಮನೆ ನನ್ನ ಮನೆ, ಇವರು ನಮ್ಮವರು ಅಂತ ತಿಳ್ಕೊಂಡು ಅವಳು ಅಲ್ಲಿ ಹೊಂದಾಣಿಕೆ ಮಾಡ್ಕೋಬೇಕು. ಹಾಗೆ ಅಪ್ಪಮ್ಮನ ಬಿಟ್ಟು ನಮ್ಮ ಮಗನ ಮದುವೆ ಆಗಿದ್ದಾಳೆ, ನನ್ನ ಹೆಂಡತಿಯಾಗಿ ಬಂದಿದ್ದಾಳೆ ಅಂತ ಆ ಮನೆಯವರು ಅವಳನ್ನು ಒಂದು ಮಗಳಾಗಿ ಒಂದು ಹೆಂಡತಿಯಾಗಿ ಸ್ವೀಕಾರನೂ ಮಾಡಬೇಕು, ಪ್ರೀತಿಯಿಂದ ನೋಡ್ಕೋಬೇಕು. ಆಗನೇ ಅದೊಂದು ಒಳ್ಳೆ ಸಂಸಾರವಾಗಿ ಪರಿವರ್ತಿಸ್ತದೆ. ನಾವು ಈ ಹಿಂದೆ ತುಂಬಾ ಕೇಸ್ಗಳು ನೋಡ್ತಾ ಇದ್ವಿ ಮ್ಯಾಮ್, ವರದಕ್ಷಿಣೆಯ ವಿಚಾರ, ಅತ್ತೆ ಸೊಸೆ ಜಗಳ, ನಾದಿನಿಯರ ಕಿರುಕುಳ ಅನ್ನುವಂತಹ ವಿಚಾರಗಳು. ಆದ್ರೆ ಇದನ್ನ ಹೊರತುಪಡಿಸಿ ಈಗ ತಂತ್ರಜ್ಞಾನ ಬೆಳೀತಾ ಇದೆ, ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕ್ರಾಂತಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಕೂಡ ನಾವು ಈ ವಿಚಾರಗಳನ್ನ ಹೊರತುಪಡಿಸಿ ನೋಡುವಂತಹ ಕೇಸ್ಗಳನ್ನ ನೋಡೋದಾದ್ರೆ, ಯಾಕಂದ್ರೆ ಈಗ ಎಲ್ಲರೂ ಕೂಡ ನಾವು ಸಮಾನರು ಅಂತ ನಾವು ಹೇಳ್ತಾ ಇರ್ತೀವಿ, ಅಥವಾ ನಾನು ಕೆಲಸ ಮಾಡ್ತೀನಿ ನೀನು ಕೆಲಸ ಮಾಡ್ತೀಯ, ನಾವೆಲ್ಲರೂ ಕೂಡ ಈಕ್ವಲ್, ನಾನು ಯಾಕೆ ಇಲ್ಲಿ ತಗ್ಗಿ ಬಗ್ಗೆ ನಡಿಬೇಕು ಅನ್ನುವಂತಹ ಪ್ರಶ್ನೆ. ಚಿಕ್ಕ ಚಿಕ್ಕ ವಿಚಾರಗಳು ಕೂಡ ದೊಡ್ಡ ಮಟ್ಟದಲ್ಲಿ ಅದು ಡಿವೋರ್ಸ್ ಕೇಸ್ವರೆಗೂ ಬಂದಂತಹ ಪ್ರಕರಣಗಳನ್ನ ಹೇಳೋದಾದ್ರೆ? ಹೌದು ನೋಡಿ, ನಾನು ಮದುವೆ ಆದ್ಮೇಲೆ ಒಂದು ಗಂಡ ಹೆಂಡತಿಯರಲ್ಲಿ ಒಂದು ಲೋವರ್ ಮಿಡ್ಲ್ ಕ್ಲಾಸ್, ಹೈ ಕ್ಲಾಸ್ ಅಂಡ್ ವರ್ಕಿಂಗ್ ಕ್ಲಾಸ್ ಅಲ್ಲಿ ಎಲ್ಲರಲ್ಲೂ ಒಂದು ಸಮಸ್ಯೆ ಅಂತ ಇರುತ್ತೆ. ಯಾರಲ್ಲಿ ಸಮಸ್ಯೆ ಇರಲ್ಲ? ಮದುವೆ ಆದ ಗಂಡ ಹೆಂಡತಿಯಲ್ಲಿ ಚಿಕ್ಕ ಪುಟ್ಟ ಸಮಸ್ಯೆಗಳು ಇನಿಷಿಯಲಿ ಇರುತ್ತೆ. ಅದನ್ನು ಅವ್ರು ಯಾವ ರೀತಿಯಲ್ಲಿ ತಗೊಂಡು ಹೋಗ್ತಾರೆ, ಒಂದು ಯಾವ ವಿಷಯನು ಚಿಕ್ಕದಾಗೂ ತಗೊಂಡು ಹೋಗ್ಬಹುದು, ದೊಡ್ಡದನ್ನು ಮಾಡ್ಕೋಬಹುದು, ಹೌದಲ್ಲ? ಸೊ ಅದರಲ್ಲಿ ನಾವು ಅದನ್ನು ತಗೊಳ್ಳುವ ರೀತಿಯಲ್ಲಿ ಇರುತ್ತೆ. ಇಬ್ಬರಿಗೂ ಸಹ ನಾವು ನಮ್ಮ ಸೆಂಟರ್ಗೆ ಬಂದಾಗ, ಎಷ್ಟೋ ಗಂಡ ಹೆಂಡತಿಯರು ಬಂದಾಗ ಅವರಿಗೆ ಹೇಳುವಂತ ಒಂದು ಪ್ರಾಬ್ಲಮ್ಗಳು ಅಷ್ಟು ದೊಡ್ಡ ಪ್ರಾಬ್ಲಮ್ ಆಗಿರೋದಿಲ್ಲ ನಮ್ಮಲ್ಲಿ. ಅದೇ ದೊಡ್ಡ ಪ್ರಾಬ್ಲಮ್ ಅನ್ನು ಅನುಭವಿಸಿದವಳು ಹೊರಗಡೆ ಕೂತಿರ್ತಾಳೆ. ಇವರ ಪ್ರಾಬ್ಲಮ್ ನೋಡಿದ್ರೆ ನನ್ನ ತಾಯಿ ಮನೆಗೆ ಬಿಡಲ್ಲ, ಆಮೇಲೆ ಇವ್ರ ಆಫೀಸಿಂದ ಬಂದಾಗ ಆಲ್ವೇಸ್ ಈಸ್ ಆನ್ ದ ಫೋನ್, ಆಮೇಲೆ ಇವಳು ತಾಯಿಯವರ ಹತ್ರ ಇಡೀ ದಿನ ಮಾತಾಡ್ತಾಳೆ ಮೇಡಮ್, ಫೋನು, ಅಡಿಗೆ ಮಾಡಲ್ಲ. ನಮ್ಮ ಗಂಡದವನು ನನಗೆ ಒಂದು ಪೈಸಾ ಕೊಡಲ್ಲ ಮೇಡಮ್ ಒಂದು ಖರ್ಚಿಗೆ, ನಾನು ಒಂದು ನನ್ನ ಮದುವೆ ಆಗಿರೋದು ಬರೀ ಮನೆ ಕೆಲಸ ಮಾಡೋ ಅಪ್ಪ ಅಮ್ಮನ ನೋಡಕ್ಕೆ, ಆ ತರ ಎಲ್ಲ ಇದು ಮಾಡುವಾಗ ಅದೊಂದು ಚಿಕ್ಕ ಚಿಕ್ಕ ವಿಷಯ. ಕಮ್ಯುನಿಕೇಶನ್ ಇಸ್ ದ ಬೆಸ್ಟ್ ವೇ ಟು ಸಾರ್ಟ್ ಔಟ್ ದಿಸ್ ಪ್ರಾಬ್ಲಮ್. ಒಳ್ಳೆ ಕಮ್ಯುನಿಕೇಶನ್ ಇದ್ರೆ ಎಲ್ಲವೂ ಚೆನ್ನಾಗಿರುತ್ತೆ. ಅದೇ ಹಾರ್ಶ್ ಕಮ್ಯುನಿಕೇಶನ್, ಅವನಲ್ಲಿ ಏನೇ ಅವಳಿಗೂ ಒಂದು ರೆಸ್ಪೆಕ್ಟ್ ಇಲ್ಲದಾಗ ಮಾತಾಡಿದಾಗ, ಈ ಹುಡುಗಿ ಮದುವೆ ಆದ ಹುಡುಗಿ ಹೆಂಡತಿ ಏನ್ ಮಾಡ್ತಾಳೆ, ಏನಾದ್ರೂ ಕೋಪ ಬಂದಾಗ ಕಂಪ್ಲೀಟ್ಲಿ ಶಿ ವಿಲ್ ಕಟ್ ಆಫ್ ದ ಕಮ್ಯುನಿಕೇಶನ್. ಗಂಡನಲ್ಲೂ ಮಾತಾಡಲ್ಲ, ಮನೆಯವರಲ್ಲೂ ಮಾತಾಡಲ್ಲ. ಸೊ ಆಗ ಏನಾಗುತ್ತೆ, ಕಮ್ಯುನಿಕೇಶನ್ ಇಂದಲೇ ಸ್ಟಾರ್ಟ್ ಆಗುತ್ತೆ. ಕೆಲವು ಸಲ ಅದು ಬೆಳ್ಕೊಂಡು ಎಲ್ಲಿವರೆಗೆ ಹೋಗುತ್ತೆ ಅಂದ್ರೆ, ಕೆಲವು ಸಲ ಮಾತನಾಡಿಸ್ತೀನಿ. ನೀವು ಹೇಳ್ತಾ ಇದ್ರಿ ಕಾರಣಗಳು ಏನೇನು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಇದ್ರು. ಇನ್ನಷ್ಟು ಕಾರಣಗಳ ಬಗ್ಗೆ ನಾನು ಮಾತನಾಡಿಸ್ತಾ ಹೋಗ್ತೀನಿ. ನಮ್ಮ ಜೊತೆ ಈಗ ಸೇವ್ ಇಂಡಿಯಾ ಫ್ಯಾಮಿಲಿ ಫೌಂಡೇಶನ್ ಸದಸ್ಯರಾಗಿರುವಂತಹ ಶಿವ ಅವರು ಕೂಡ ಇದ್ದಾರೆ. ಶಿವ ಅವರೇ, ಅವರ IT ಉದ್ಯೋಗಿ ಕೂಡ ಹೌದು. ಈಗ IT-BT ಕಂಪನಿಗಳಲ್ಲೇ ಅಥವಾ ಆ ಒಂದು ದಾಂಪತ್ಯದಲ್ಲಿ ಯಾರ್ಯಾರು ಇರ್ತಾರೆ, ಅವ್ರು ಯಾರು ಕಂಪನಿಗಳು ಕೆಲಸ ಮಾಡ್ತಿರ್ತಾರೆ ಅಂಥವರಲ್ಲೇ ಹೆಚ್ಚಿನ ಪ್ರಕರಣಗಳು ದಾಖಲಾಗ್ತಾ ಇದೆ ಅನ್ನೋದನ್ನು ಕೂಡ ಸರ್ವೆ ಹೇಳ್ತಾ ಇದೆ. ಮತ್ತೊಂದು ಕಡೆ ನೋಡಿದ್ರೆ ನಾವು ಆಗ್ಲೇ ಹೇಳ್ತಾ ಇದ್ವಿ, ಲೈಫ್ ಸ್ಟೈಲ್ ಆಗಿರ್ಬೋದು, ಆಧುನಿಕತೆಯ ಭರಾಟೆ ಆಗಿರ್ಬೋದು, ನಾವ್ ಯಾರಿಗೂ ಕಮ್ಮಿ ಇಲ್ಲ ಅನ್ನುವಂತಹ ಮನಸ್ಥಿತಿ, ಇವೆಲ್ಲವೂ ಕೂಡ ಕಾರಣ ಆಗ್ತಾ ಇದೆ ಅಂತ ಹೇಳಿ. ಅಡ್ಜಸ್ಟ್ಮೆಂಟೇ ಇಲ್ಲ ನಮ್ಮಲ್ಲಿ ಅನ್ನುವಂತಹ ಮನಸ್ಥಿತಿಯಲ್ಲಿ ನಾವಿದೀವ ಹಾಗಾದ್ರೆ? ಹೌದು ಮೇಡಮ್. ಇವಾಗ ಮದುವೆ ಹೇಗಾಗ್ಬಿಟ್ಟಿದೆ ಅಂದ್ರೆ, ಇಟ್ಸ್ ಮೋರ್ ಲೈಕ್ ಎ ಬಿಸ್ನೆಸ್ ಡೀಲ್ ತರ ಆಗ್ಬಿಟ್ಟಿದೆ. ಈಗ ಮದುವೆ ಮಾಡ್ಕೊಂಡ್ರೆ ನನ್ಗೆ ಈ ಲಕ್ಸುರಿಯಸ್ ಲೈಫ್ ಸಿಗತ್ತೆ, ನಾನು ಹೀಗಿರ್ಬಹುದು, ನನ್
ಫಾರಿನ್ ಟ್ರಿಪ್ಸ್ ಹೋಗ್ಬೋದು, ಈ ತರ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಅಲ್ವಾ. ಮದ್ವೆದು ಕ್ರಕ್ಸ್ ಅಂದ್ರೆ ಮದ್ವೆದು ಮೂಲ ಏನು, ದೇ ಗೆಟ್ ಟುಗೆದರ್ ಅಂಡ್ ಇಬ್ಬರಿಗೂ ಕಷ್ಟ ಆಗತ್ತೆ, ಇಬ್ರು ಸುಖ ದುಃಖ ಹಚ್ಕೋಬೇಕು ಅಲ್ವಾ. ಅಂಡ್ ಇಬ್ರು ಕಾಂಪ್ರಮೈಸ್ ಮಾಡ್ಬೇಕು, ಯಾವ ರಿಲೇಷನ್ ಆದ್ರೂ ಕಾಂಪ್ರಮೈಸ್ ಮಾಡ್ಬೇಕು. ಇವಾಗ ಗಂಡಸು ಕಾಂಪ್ರಮೈಸ್ ಮಾಡ್ಬೇಕು, ಕಾಂಪ್ರಮೈಸ್ ಮಾಡ್ಬೇಕು. ಬಟ್ ಈಗ ಅದಾಗ್ತಾ ಇಲ್ಲ. ಅಂಡ್ ಅಟ್ ಟೈಮ್ಸ್ ಇಬ್ರು ಕಾಂಪ್ರಮೈಸ್ ಮಾಡ್ಬೇಕು ಫಾರ್ ಅವ್ರ ಮಕ್ಳಿಗೆ, ಅವ್ರ ಫ್ಯೂಚರ್ಗೆ. ಇವಾಗ ಆ ಕಾಂಪ್ರಮೈಸ್ ಅನ್ನೋದೇ ಇಲ್ಲ. ಇವಾಗ ಇಟ್ಸ್ ಮೋರ್ ಅಬೌಟ್ ರೈಟ್ಸ್. ಮದ್ವೆ ಆದ್ರೆ ನನಗೆ ಈ ರೈಟ್ ಇದೆ, ನಾನ್ ಇದು ಮಾಡ್ಬೋದು, ನೀನ್ ನನ್ನ ಇದ್ ಮಾಡಕ್ ಹೇಳಂಗಿಲ್ಲ, ನನ್ ಮನೆ ಕೆಲ್ಸ ನೀನ್ ನಾನ್ ಮಾಡಲ್ಲ, ಏನೋ ನನ್ನ ಹತ್ರ ರೈಟ್ಸ್ ಇದೆ. ನೀನ್ ಜಾಸ್ತಿ ಮಾತಾಡಿದ್ರೆ ನಾನು ಪೊಲೀಸ್ ಇದಾರೆ, ಕೇಸಸ್ ಇದೆ, ಲಾಟ್ ಆಫ್ ಸೆಕ್ಷನ್ಸ್ ಇದೆ. ಸೊ ಇವಾಗ ಏನಂದ್ರೆ ರೈಟ್ಸ್, ಅವ್ರಿಗೆ ರೈಟ್ಸ್ ಬೇಕು, ಬಟ್ ರೆಸ್ಪಾನ್ಸಿಬಿಲಿಟೀಸ್ ಬೇಡ. ಸೊ ಅಂದ್ರೆ ದರ್ ಇಸ್ ಅ ಬಿಗ್ ಡಿಫ್ರೆನ್ಸ್ ಇಲ್ಲಿ. 20 years ಮುಂಚೆ, 40 years ಮುಂಚೆ ಈ ತರ ಆಗ್ತಾನೆ ಇರ್ಲಿಲ್ಲ. ಯಾಕಂದ್ರೆ ಅವಾಗ ಗಂಡ ಹೆಂಡತಿ ಇಬ್ರು ಕಾಂಪ್ರಮೈಸ್ ಮಾಡಕ್ ರೆಡಿ ಆಗ್ತಿದ್ರು. ಇವತ್ತು ಗಂಡ ತಪ್ಪಾಗಿರ್ಬೋದು, ನೆಕ್ಸ್ಟ್ ಹೆಂಡತಿ ತಪ್ಪಾಗಿರ್ಬೋದು, ಅಟ್ ದ ಎಂಡ್ ಆಫ್ ದ ಡೇ ಅವ್ರ ಒಪ್ಪಿಗೆ ಆಗ್ತಿದ್ರು, ಸಂತೋಷವಾಗಿ ದೇ ಯೂಸ್ ಟು ಲೀಡ್ ಲೈಫ್. ಇವಾಗ ಇಟ್ಸ್ ಮೋರ್ ಅಬೌಟ್ ರೈಟ್ಸ್ ಅಲ್ವಾ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಾನ್ ಹೆಚ್ಚ ನೀನ್ ಹೆಚ್ಚ, ಇಟ್ಸ್ ಮೋರ್ ಲೈಕ್ ಕಾಂಪಿಟೇಷನ್. ನೀನ್ ಇದ್ ಮಾಡ್ತೀಯಾ, ನಾನು ಇದ್ ಮಾಡ್ತೀನಿ, ನೀನ್ ಮನೆಗ್ ಲೇಟ್ ಬರ್ತೀಯಾ, ನಾನು ಮನೆಗ್ ಲೇಟ್ ಬರ್ತೀನಿ, ಆಯ್ತಾ, ನಾನು ಕೆಲಸ ಮಾಡ್ತಾ ಇದ್ದೀನಿ, ನಾನು ಪಾರ್ಟಿಗೆ ಹೋಗ್ತೀನಿ, ನಾನು ಲೇಟ್ ಬರ್ತೀನಿ. ಸೊ ಈ ತರ ಮದುವೆಗೆ ಒಂದು ಮೀನಿಂಗ್ ಇಲ್ಲದೆ ಆಗ್ತಾ ಇದೆ. ಅಂದ್ರೆ ಇಟ್ಸ್ ಬಿಕಮ್ ಮೋರ್ ವೆಸ್ಟರ್ನೈಸ್ಡ್. ಅಂದ್ರೆ ಇವಾಗ ಏನಾಗಿ ವಾಟ್ ಎವರ್ ಇಸ್ ಗೋಯಿಂಗ್ ಆನ್ ಇನ್ ಯುರೋಪ್ ಅಲ್ಲೋ, US ಅಲ್ಲೋ, ನಾರ್ತ್ ಅಮೆರಿಕನ್ ಕಂಟ್ರೀಸ್ ಅಲ್ಲಿ, ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ವಾಸ್ ಗೋಯಿಂಗ್ ಆನ್ ಲೈಕ್ 20-30 years ಬಿಫೋರ್ ಅಲ್ಲಿ. ನಾವೇನಂದ್ರೆ ವಿ ಕಾಪಿ ಎಕ್ಸಾಕ್ಟ್ಲಿ ವೆಸ್ಟ್ ಅಲ್ಲಿ ಏನಾಗತ್ತೋ ಅದು ಇಂಡಿಯಾ ಅಲ್ಲಿ 15 years ಲೇಟ್ ಆಗ್ತಾ ಇದೆ. ಇವಾಗ ನೀವು ಡಿವೋರ್ಸ್ ರೇಟ್ ನೋಡಿದ್ರೆ US ಅಲ್ಲೆಲ್ಲ ಇಟ್ಸ್ ಲೈಕ್ 75%, 80% ಡಿವೋರ್ಸ್ ರೇಟ್. ಇವಾಗ ಇಂಡಿಯಾ ಅಲ್ಲಿ ಕರೆಂಟ್ಲಿ ನೀವು ನೋಡಿದ್ರೆ ಮೇಜರ್ ಸಿಟೀಸ್ ಲೈಕ್ ಬ್ಯಾಂಗ್ಳೂರ್, ಚೆನ್ನೈ, ಹೈದರಾಬಾದ್, ಡೆಲ್ಲಿ, ಬಾಂಬೆ, ಇಲ್ಲಿ ದ ಡಿವೋರ್ಸ್ ರೇಟ್ ಇಸ್ ಆಲ್ಮೋಸ್ಟ್ ಲೈಕ್ 10 to 15, 18% ತನಕ ಹೋಗ್ಬಿಟ್ಟಿದೆ ಸಿಟೀಸ್ ಅಲ್ಲಿ. ಓವರ್ ಆಲ್ ಡಿವೋರ್ಸ್ ರೇಟ್ ಇಸ್ ಲೈಕ್ ಸಮ್ವೇರ್ 2 to 3%. ಅಂದ್ರೆ ನಮ್ ಪಾಪ್ಯುಲೇಷನ್ಗೆ 3% ಇಸ್ ವೆರಿ ಹೈ. ನಾವ್ ಇದನ್ನೇ ಕಂಟಿನ್ಯೂ ಮಾಡಿದ್ರೆ ನೆಕ್ಸ್ಟ್ 20 years ಅಲ್ಲಿ ವಿ ವಿಲ್ ರೀಚ್, ಅಂದ್ರೆ ನಾವು ವಿ ವಿಲ್ ಬಿ ಲೈಕ್ 80-90% ಆಗ್ಬಿಡತ್ತೆ. ಇಫ್ ವಿ ಫಾಲೋ ದ ಸೇಮ್ ಸೆಟ್ ಆಫ್ ಲೀಗಲ್ ಸಿಸ್ಟಮ್ ಅಂಡ್ ಇಫ್ ವಿ ಫಾಲೋ ದ ಸೇಮ್ ರೂಲ್ಸ್ ಅಂಡ್ ಯುನೋ ಈ ಫ್ಯಾಮಿಲಿ ಸ್ಟ್ರಕ್ಚರ್ ಇದೆಯಲ್ಲ ಇವಾಗ ಕರೆಂಟ್, ಯುನೋ ನನ್ ರೆಸ್ಪಾನ್ಸಿಬಿಲಿಟಿ, ಮೈ ರೈಟ್ಸ್, ಇದೆಲ್ಲ ಸ್ಟಾರ್ಟ್ ಮಾಡಿದ್ರೆ ಇಂಡಿಯನ್ ಸೋಷಿಯಲ್ ಫ್ಯಾಬ್ರಿಕ್ ಇದೆಯಲ್ಲ ಅದು ಕ್ರಂಬಲ್ ಡೌನ್ ಆಗುತ್ತೆ. ಅಂದ್ರೆ ಆಲ್ರೆಡಿ ಆಗ್ಬಿಟ್ಟಿದೆ, ಬಟ್ 10-20 years ಅಲ್ಲಿ ಡೆಫಿನೆಟ್ಲಿ ಇಟ್ ವಿಲ್ ಬಿ ಎ ಕೊಲಾಪ್ಸ್ ಆಗುತ್ತೆ. ಫ್ಯಾಮಿಲಿ ಸಿಸ್ಟಮ್ ವಿಲ್ ಕೊಲಾಪ್ಸ್. ಅವಾಗ ದೆನ್ ಇಟ್ ವಿಲ್ ಬಿ ಮೋರ್ ಲೈಕ್ ಲಿವ್ ಇನ್ ರಿಲೇಶನ್ಶಿಪ್ಸ್. ಅವಾಗ ಇದೆಲ್ಲ ಆಗುತ್ತೆ. ಅಂದ್ರೆ ನಮ್ಮ NGOಗೆ ವಿ ಗೆಟ್ ಅ ಲಾಟ್ ಆಫ್ ಕಾಲ್ಸ್. ನಮ್ ಹೆಲ್ಪ್ ಲೈನ್ ಇದೆ. ಸೊ ವಿ ಗೆಟ್ ಎಂತೆಂತ ಕಾಲ್ಸ್ ಬರತ್ತಂದ್ರೆ ಇಟ್ಸ್ ವೆರಿ ಸ್ಯಾಡ್. ಒಂದ್ ಐಫೋನ್ ಕೊಡ್ಸಿಲ್ಲ ಅಂತ ವೈಫ್ ಐಫೋನ್ ಬೇಕು ಅಂದಿದ್ದಾರೆ, ಗಂಡ ನನ್ಗೆ ಇವಾಗ ಆಗಲ್ಲ ಅಂತ ಹೇಳಿದ್ದಕ್ಕೆ ಡಿವೋರ್ಸ್ ಆಗಿದೆ ಅವ್ರಿಗೆ. ಹಾಗೆ ವಯಸ್ಸು ಪ್ರಕರಣಗಳು ಕೂಡ ಇದೆ ಅಂತ. ಎರಡು ಕಡೆ ಇದೆ. ಅಂದ್ರೆ ನಾನು ಗಿವಿಂಗ್ ಯು ಅನ್ ಎಕ್ಸಾಂಪಲ್. ಸೊ ಆತರ ತುಂಬಾ ಕೇಸಸ್ ಇದೆ. ಶಾಪಿಂಗ್ ಮಾಡ್ಸಿಲ್ಲ ಅಂತ, ಫಾರಿನ್ ಟ್ರಿಪ್ಸ್ಗೆ ಕರ್ಕೊಂಡು ಹೋಗಿಲ್ಲ ಅಂತ, ಈ ತರ. ಅಂದ್ರೆ ದ ಲಿಸ್ಟ್ ಇಸ್ ಎಂಡ್ಲೆಸ್. ಅಂಡ್ ಏನಂದ್ರೆ ಇವಾಗ ಒಂದ್ ಪವರ್ ಇದೆ. ಇವಾಗ ವೈಫ್ಗೆ ಎಸ್ಪೆಷಲಿ ದೇರ್ ಇಸ್ ಅ ಪವರ್, ತುಂಬಾ ಪವರ್ ಇದೆ ಲೀಗಲಿ. ಸೊ ಆ ತರ ಆಗಿರೋವಾಗ ಆ ಪವರ್ನ ರೆಸ್ಪಾನ್ಸಿಬಲ್ ಆಗಿ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರತ್ತೆ. ಬಟ್ ಈಗ ಏನಾಗ್ತಾ ಇದೆ ಅಂದ್ರೆ ಅದನ್ನ ತುಂಬಾ ವೇಗಾಗಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಫೇಕ್ ಅಲಿಗೇಷನ್ಸ್ ಆಗ್ಲಿ, ಈಗೋ ಹೋಗಿ ನಾನ್ ಹೆಚ್ಚ ನೀನ್ ಹೆಚ್ಚ ಅಂತ, ಈ ತರ ಇದ್ರಲ್ಲಿ ಏನಾಗ್ತಾ ಇದೆ, ಲಾಟ್ ಆಫ್ ಫ್ಯಾಮಿಲೀಸ್ ಆರ್ ಬ್ರೇಕಿಂಗ್ ಡೌನ್. ಅವ್ರಿಗೆ ಸ್ಟಾರ್ಟಿಂಗ್ ಅಲ್ಲಿ ಅರ್ಥ ಆಗಲ್ಲ ದಟ್ ಇದು ಇಷ್ಟು ಲೀಡ್ ಆಗತ್ತೆ ಅಂತ. ಬಟ್ ಅವರು 1 year ಕೇಸ್ ಮಾಡಿದ್ಮೇಲೆ ದೆನ್ ದೇ ಟ್ರೈ ಟು ಗೆಟ್ ಬ್ಯಾಕ್ ಟು ದೇರ್ ಹಸ್ಬೆಂಡ್ಸ್. ಬಟ್ ಅಷ್ಟೊತ್ತಿಗೆ ಮೆಜಾರಿಟಿ ಆಫ್ ದ ಡ್ಯಾಮೇಜ್ ಆಗ್ಬಿಟ್ಟಿರುತ್ತೆ. ಸೊ ಅವಾಗ ಗಂಡಸು ಕೂಡ ನಾನು ದೇ ಆಲ್ಸೋ ಡೋಂಟ್ ಅಗ್ರಿ. ಅವ್ರು ಕೂಡ ಆಯ್ತು, ನಾನು ಇರಕ್ಕಾಗಲ್ಲ ಅಂತಾರೆ. ಸೊ
ಹೀಗಿದೆ ಇವಾಗ. ಓಕೆ, ನಾನು ಮಾತನಾಡಿಸ್ತಾ ಹೋಗ್ತೀನಿ ಮೂವರ ಹತ್ರನೂ ಕೂಡ. ಅವಿಭಕ್ತ ಕುಟುಂಬ ಇತ್ತು, ಅವಿಭಕ್ತ ಕುಟುಂಬ, ಸಂಸ್ಕೃತಿ, ಸಂಪ್ರದಾಯ ಇವೆಲ್ಲವನ್ನ ಒಟ್ಟುಗೂಡಿಸಿ ಜೊತೆಗೆ ನಾವು ಹೇಗೆ ಬದುಕಬೇಕು ಅನ್ನೋದನ್ನ ಹೇಳಿಕೊಡುವಂತಹ ಪ್ರಯತ್ನಗಳು ಆಗ್ತಾ ಇತ್ತು. ಶಿಕ್ಷಣ ಅದಕ್ಕೆ ಪೂರಕವಾಗಿರ್ತಾ ಇತ್ತು. ಆದ್ರೆ ಈಗ ಹಾಗಲ್ಲ. ನಾವು ಯಾರು ಕೂಡ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರೋದಿಲ್ಲ. ಎಲ್ಲರೂ ಕೂಡ ಅವರವರದ್ದೇ ಆದಂತಹ ಲೋಕದಲ್ಲಿ ಇರ್ತಾರೆ. ಮಕ್ಕಳಿಗೆ ಸರಿಯಾದಂತಹ ರೀತಿಯಲ್ಲಿ ನಾವು ಹೇಗೆ ಇನ್ನೊಬ್ಬರ ಜೊತೆ ಅಡ್ಜಸ್ಟ್ಮೆಂಟ್ ಆಗಿ ಅಥವಾ ಕಾಂಪ್ರಮೈಸ್ ಆಗಿರ್ಬೇಕು ಅಂತ ಹೇಳುವಂತಹ ಪರಿಸ್ಥಿತಿ. ಅದರ ಜೊತೆಗೇನೆ ಬೇರೆ ಬೇರೆ ಕಾರಣಗಳನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಹಾಗಾದ್ರೆ ಕಾರಣಗಳು, ಅದಕ್ಕೆ ಇರುವಂತಹ ಸಮಸ್ಯೆಗಳಿಗಿರುವಂತಹ ಪರಿಹಾರಗಳು, ಇದರ ಬಗ್ಗೆ ಚರ್ಚೆಯನ್ನು ಮುಂದುವರಿಸ್ತೀನಿ ಬ್ರೇಕ್ ಆದ್ಮೇಲೆ. ಎಲ್ಲಿಗೆ ಹೋಗ್ತಾ ಇದೆ, ಏನಾಗ್ತಾ ಇದೆ? ವೆಲ್ಕಮ್ ಬ್ಯಾಕ್. ಮೊಬೈಲ್ ಹೆಂಡತಿ, ಇದು ಮೊಬೈಲ್ ಹೆಂಡತಿನೂ ಆಗ್ಬೋದು, ಮೊಬೈಲ್ ಗಂಡನೂ ಆಗ್ಬೋದು. ಯಾಕಂದ್ರೆ ಸ್ಮಾರ್ಟ್ ಫೋನ್ ಇಲ್ಲದೆ ನಾವು ಬದುಕೋದೇ ಇಲ್ಲ ಅನ್ನುವ ರೀತಿಯಾಗಿ ಆಗಿದೆ. ಮೊಬೈಲ್ಗಳ ಪ್ರಾಮುಖ್ಯತೆ ಅದೊಂದು ನಿರ್ವಿವಾದ ಅಂತಾನೆ ನಾವು ಹೇಳಬೇಕಾಗತ್ತೆ. ಯಾಕಂದ್ರೆ ಅದರ ಬಗ್ಗೆ ನಾವು ಜಾಸ್ತಿ ಮಾತಾಡುವ ಅವಶ್ಯಕತೆ ಇಲ್ಲ. ಎಲ್ರಿಗೂ ಗೊತ್ತಿದೆ, ಈಗಾಗಲೇ ಜಗತ್ತು ನಮ್ಮ ಕೈಯಲ್ಲೇ ಇದೆ. ಬೆಳಿಗ್ಗೆ ಎದ್ದ ತಕ್ಷಣದ ಹಿಡಿದು ರಾತ್ರಿ ಮಲಗುವವರೆಗೂ ಕೂಡ ನಾವು ಮೊಬೈಲ್ ಅನ್ನ ಬಳಕೆ ಮಾಡ್ತಾನೆ ಇರ್ತೀವಿ. ಅನೇಕರಿಗೆ ಇದುವೇ ಒಂದು ಸಮಸ್ಯೆ ಆಗ್ತಾ ಇರುವಂತದ್ದು, ಸಂಬಂಧಗಳನ್ನ ದೂರ ಮಾಡೋದಕ್ಕೆ ಕಾರಣಗಳ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಹಾಗೆ ನಾವು ಮಾತನಾಡುವಾಗಲೂ ಕೂಡ ಈ ವಿಚಾರ ಬಂತು. ಈಗ ಒಂದ್ ಕಡೆ ನೋಡೋದಾದ್ರೆ ಡಾಕ್ಟರ್ ಪದ್ಮಾಕ್ಷಿ ಅವರೇ, ಕಾರಣಗಳನ್ನ ನೋಡಿದ್ರೆ ಅವರ ಮನಸ್ಥಿತಿ ಎಷ್ಟರ ಮಟ್ಟಿಗೆ ಹೋಗ್ತಾ ಇದೆ. ಈಗ ಮಕ್ಕಳು ಕೂಡ ಅಷ್ಟೇ, ಮಕ್ಕಳಿಗೆ ಊಟ ಮಾಡಿಸ್ಬೇಕು ಅಂತ ಹೇಳಿದ್ರೆ ಮೊಬೈಲ್ ಬೇಕು, ವಿಡಿಯೋಗಳು ಬೇಕು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಮನಸ್ಥಿತಿ ಅಂದ್ರೆ ಚಟ ಅನ್ನೋದು ಯಾವ ಸಂದರ್ಭದಲ್ಲಿ ಅದು ಚಟವಾಗಿ ಕನ್ವರ್ಟ್ ಆಗುತ್ತೆ. ಈಗ ಕೆಲವರು ಹೇಳ್ತಾರೆ 4 ರಿಂದ 5 ಗಂಟೆ, ಅಥವಾ ನೀವೇ ಮೊಬೈಲ್ಗಳಲ್ಲಿ ನೀವು ನೋಡ್ಕೊಳ್ಳಿ, ಅದು ತೋರಿಸುತ್ತೆ ಎಷ್ಟೆಷ್ಟು ಟೈಮ್ ನೀವು ಸ್ಪೆಂಡ್ ಮಾಡಿದ್ದೀರಿ ಅಂತ ಹೇಳಿ. ಚಟ ಅಂತ ನಾವು ಯಾವ್ದನ್ನ ಕನ್ಸಿಡರ್ ಮಾಡ್ತೀವಿ? ಚಟ ಅಂದ್ರೆ ಒಳ್ಳೆ ಚಟಗಳು ಇದೆ, ದುಶ್ಚಟಗಳು ಇದೆ. ಈಗಂತೂ ಮೊಬೈಲ್ ಕಂಪ್ಲೀಟ್ಲಿ ದುಶ್ಚಟದ ಒಂದು ಲಿಸ್ಟ್ಗೆ ಸೇರ್ಬಿಟ್ಟಿದೆ. ಯಾರೂ ಯಾರ ಕೈಲಿಂದ ಮೊಬೈಲ್ ಕಿತ್ಕೊಂಡು ಒಂದು ಅರ್ಧ ಗಂಟೆ ಇರಿ ಅಂತ ಹೇಳಿಬಿಟ್ರೆ ಅವರು ನೀವೇನು ಕೇಳಿದ್ರು ಕೊಡೋಕೆ ರೆಡಿ ಇದ್ದೀವಿ, ನಮ್ಮ ಮೊಬೈಲ್ ವಾಪಸ್ ಕೊಟ್ಬಿಡಿ ಅನ್ನೋ ಅಂಥ ಒಂದು ಪರಿಸ್ಥಿತಿ ರೀಚ್ ಆಗಿದೆ. ಚಿಕ್ಕ ವಯಸ್ಸು, ಈ 1 ವರ್ಷ 2 ವರ್ಷದ ಮಕ್ಕಳು ಸಹ ಊಟ ಮಾಡಬೇಕಾದ್ರೆ ಬರೀ ಮೊಬೈಲ್ ಅಲ್ಲ, ಅಷ್ಟೇ ಅಲ್ಲ, ಅವ್ರು ಸುಮ್ಮನಿಸ್ಬಿಡ್ಬೇಕು. ಅವ್ರು ಗಲಾಟೆ ಮಾಡ್ತಾ ಇದ್ದಾರೆ ಅಂದರೆ ಒಂದು ತಾಯಿ ಕಾಂಪನ್ಸೇಟರಿ ಪೇರೆಂಟಿಂಗ್ ಅಂತ ಕರಿತೀವಿ. ಈಗ ಆಲ್ಮೋಸ್ಟ್ ಮಕ್ಕಳಿಗೆ ಕತೆ ಅಂದ್ರೆ ಅದೇ ಕತೆ, ಮೊಬೈಲ್ ಕೊಡ್ಲಿಲ್ಲ ದೊಡ್ಡ ದೊಡ್ಡ ಕತೆಗಳಾಗ್ಬಿಡ್ತೇವೆ, ಆ ಥರ ಆಗೋಗಿದೆ. ಈ ತಂದೆ ತಾಯಿ ಮಕ್ಕಳಿಗೆ ಪ್ರೀತಿ ಮತ್ತು ಸಮಯವನ್ನು ಕೊಡೋಕ್ಕಾಗದೇ ಇರುವಂಥ ಸಂದರ್ಭದಲ್ಲಿ ವಸ್ತುಗಳನ್ನು ಕೊಡ್ತಾ ಇದ್ದಾರೆ. ಮೊಬೈಲ್ ಎಸ್ಪೆಷಲಿ ದೊಡ್ಡ ಮೋರ್ ಡಿವೈಸಸ್. ನಿನಗೆ ಚಿಕ್ಕ ಮೊಬೈಲು ಅಥವಾ ಅದೇನು ಐಪ್ಯಾಡು ಅಥವಾ ಇನ್ನೊಂದು ದೊಡ್ಡ ಅಡಿಕ್ಷನ್ಗೆ ಅವರೇ ತಳ್ತಾ ಇರೋದು. ಆಮೇಲೆ ಪುನಃ ಅದೇ ಪೇರೆಂಟ್ಸೇ ಬಂದು ಹೇಳೋದು, ನಮ್ಮ ಮಗು ಕಂಪ್ಲೀಟ್ಲಿ ಅಡಿಕ್ಟ್ ಆಗ್ಬಿಟ್ಟಿದೆ, ನಮಗೆ ಸಮಯನೇ ಕೊಡ್ತಿಲ್ಲ. ಈ ಅಡಿಕ್ಷನ್ ದಾಂಪತ್ಯ ಜೀವನವನ್ನ ಹಾಳು ಮಾಡ್ತಾ ಇದೆಯಾ ಅಂತ? ಹೌದು, ಆಬ್ವಿಯಸ್ಲಿ. ಈಗ ಇದು ಟೆಕ್ನಾಲಜಿ ಜಮಾನ ಆಗ್ಬಿಟ್ಟಿದೆ. ಯಾವ ಥರ ಅಂದರೆ, ನನ್ನ ಹೆಂಡತಿ ಮನೇಲಿ ಮಾತಾಡಿಸ್ತಾ ಹೋದ್ರು ಮೊಬೈಲಲ್ಲಿ ಮೆಸೇಜ್ ಕಳಿಸಿದ ತಕ್ಷಣ ತುಂಬ ಪಟ್ಟಂತ ರೆಸ್ಪಾಂಡ್ ಮಾಡ್ಬಿಡ್ತಾಳೆ, ಹೆಂಡತಿ ಅಥವಾ ಗಂಡ ಇಬ್ರು ಯಾರಾದರೂ ಸರಿ. ಅಂದರೆ ಅಷ್ಟು ಟೆಕ್ನಾಲಜಿ. ಆಮೇಲೆ ಅವರು ಇನಿಷಿಯಲಿ ಕ್ಯಾಶುವಲ್ ಆಗಿ ಹೇಳೋದು, ನಾವು ಸಖತ್ ಟೆಕ್ನಾಲಜಿ ಸೇವಿ ಫ್ಯಾಮಿಲಿ ಅಂತ ಹೇಳಿ. ಇದೇ ಅವರ ರಿಲೇಶನ್ಶಿಪ್ಗೆ ಮುಂದಿನ ದಿನಗಳಲ್ಲಿ ಮಾರಕ ಆಗ್ತಾ ಇದೆ. ಯಾಕಂದರೆ ಎಲ್ಲವೂ ಮೊಬೈಲಲ್ಲೇ. ಎಷ್ಟರ ಮಟ್ಟಿಗೆ ಅಂದರೆ ಅವ್ರು ಡಿಜಿಟಲ್ ವೆಲ್ಬೀಯಿಂಗ್ ಅಂತ ಮೊಬೈಲ್ಗಳಲ್ಲಿ ಹುಡುಕು ನೋಡಿದ್ರೆ ಒಂದೊಂದು ವ್ಯಕ್ತಿ 6-8 ಗಂಟೆಗಳ ಕಾಲ ಮೊಬೈಲಲ್ಲಿ ಸಮಯವನ್ನು ಸ್ಪೆಂಡ್ ಮಾಡಿದರೆ. ವಾಟ್ಸಪ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಏನ್ ಬೇಕಾದ್ರೂ ನೋಡ್ತಾನೆ ಇರ್ತಾರೆ. ಆಮೇಲೆ ಅದನ್ನೇ ನಮ್ಮ ಮುಂದೆ ಇರುವಂತಹ ವ್ಯಕ್ತಿಗಳ ಹತ್ರ ನಾವು ಮಾತನಾಡೋದು ಮಾಡೋದೇ ಇಲ್ಲ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಅಪ್ಡೇಟ್ ಮಾಡ್ತಾರೆ, ಫೀಲಿಂಗ್ ಲೋನ್ಲಿ, ಫೀಲಿಂಗ್ ಸ್ಯಾಡ್ ಅಂತ ಹೇಳಿ. ಪಕ್ಕದಲ್ಲೇ ಕೂತಂತ ವ್ಯಕ್ತಿಯನ್ನು ಮಾತನಾಡಿಸಿರೋಲ್ಲ, ಅದಾದ ನಂತರ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ಸ್ ಬೇರೆ ಹಾಕೋದು. ಸೊ ಎಷ್ಟರ ಮಟ್ಟಿಗೆ ಇದು ಆಕ್ಸೆಪ್ಟಬಲ್ ಅಲ್ವೇ ಅಲ್ಲ. ಆಮೇಲೆ ಮೊಬೈಲ್ ನೋಡೋದ್ರಿಂದ ಸಂಬಂಧಗಳಲ್ಲಿ ಸಮಸ್ಯೆ, ಇವರು ವೈಯಕ್ತಿಕವಾಗೂ ಸಾಕಷ್ಟು ಸಮಸ್ಯೆಗಳಾಗ್ತದೆ. ಇಷ್ಟೇ ಡಿಸ್ಟೆನ್ಸಲ್ಲಿ ನೋಡ್ತಾರೆ, ಕಣ್ಣಿಗೆ ಸಮಸ್ಯೆ ಆಗ್ತದೆ. ಆಮೇಲೆ ಯಾವಾಗಲೂ ಮೊಬೈಲಲ್ಲೇ ಕಿವಿಗೆ ಹಾಕೊಂಡಿರೋದ್ರಿಂದ ಕಿವಿಗಳಿಗೂ ಸಮಸ್ಯೆ ಆಗ್ತಾ ಇದೆ. ಅದು ರೇಡಿಯೇಷನ್ಸಿಂದ ತಲೆಗೂ ಮೆದುಳಿಗೂ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಕೂತಿದ್ದ ಜಾಗದಲ್ಲೇ ಕೂತಿರ್ತಾರೆ, ಒಬೆಸಿಟಿ ಡೆವಲಪ್ ಆಗ್ತಾ ಇದೆ, ಟೈಪ್ 2 ಡಯಾಬಿಟಿಸ್ ಬರ್ತಾ ಇದೆ. ಈ ಥರದ್ದೆಲ್ಲ ಸಮಸ್ಯೆಗಳು ಇತ್ತೀನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಹಾರ್ಟ್ ಅಟ್ಯಾಕ್ಗಳನ್ನು ನೋಡ್ತಾ ಇದ್ದೀವಿ. 25-35 ವರ್ಷದ ಜನರಿಗೆ ಆಗ್ತಾ ಇದೆ ಅಂದರೆ ಎಷ್ಟೊಂದು ಸ್ಟ್ರೆಸ್ ಆಗೋಗಿದೆ. ಮುಂಚೆ ಹೇಳ್ತಿದ್ರು ಮನಸ್ಸಿಗೆ ಅನಿಸಿದ್ದನ್ನ ಬಾಯ್ಬಿಟ್ಟು ಹೇಳಬೇಕು ಅನ್ನೋದೆಲ್ಲ. ಈಗೆಲ್ಲ ಹೇಳೋದೇ ಏನೂ ಇಲ್ಲ, ಏನೇನೆಲ್ಲ ಮೊಬೈಲ್ ಮಯ. ಹೌ ಟು ಫೀಲ್ ಗುಡ್, ಹೌ ಟು ಫೀಲ್ ಸ್ಯಾಡ್ ಎಲ್ಲವನ್ನು ಗೂಗಲ್. ಮುಂಚೆ ಅದು ಡಿಸ್ಕಷನ್ ಆಗ್ತಿತ್ತು. ಎಲ್ಲೋ ಒಂದು ಅರ್ಲಿಕಟ್ಟೆ ಕೆಳಗಡೆ ಕೂತ್ಕೊಂಡು ಮಾತಾಡ್ತಿದ್ರು, ಒಂದು ಬಸ್ ಸ್ಟ್ಯಾಂಡಲ್ಲಿ ಮಾತಾಡ್ತಿದ್ರು, ಫ್ರೆಂಡ್ಸ್ ಎಲ್ಲ ಮಾತಾಡ್ತಿದ್ರು. ಅವಾಗ ಏನಾಗ್ತಿತ್ತು, ಯಾರ್ಯಾರು ಅವ್ರಿಗೆ ಎಷ್ಟೆಷ್ಟು ಗೊತ್ತೋ ಅದ್ರ ಬಗ್ಗೆ ಹೇಳ್ತಾ ಇದ್ರು. ಅವಾಗ ಅಟ್ಲೀಸ್ಟ್ ಡಿಸ್ಕಷನ್ ಆಗ್ತಿತ್ತು, ಜನರ ಒಂದು ಸಂಪರ್ಕ ಇರ್ತಿತ್ತು. ಇವಾಗ ಏನೂ ಇಲ್ಲ, ಎಲ್ಲವೂ ಗೂಗಲ್ ಅಥವಾ ಎಲ್ಲೋ ಒಂದು. ಈಗ ಇನ್ನೂ ಹೊಸದಾಗಿ ಚಾಟ್ GPT ಬಂದ್ಬಿಟ್ಟಿದೆ. ನಿಮ್ಗೆ ಏನು ಬೇಕು ರೆಡಿಮೇಡ್ ಫುಡ್, ಕಷ್ಟನೂ ಪಡಂಗಿಲ್ಲ. ಇಷ್ಟೊಂದು ಸುಖವಾಗಿ ಎಲ್ಲವೂ ಸಿಗೋದ್ರಿಂದ ಮತ್ತಷ್ಟು ಅಡಿಕ್ಷನ್ಗೆ ಅದೇ ತಳ್ತಾ ಇದೆ. ಏನೋ ಅವ್ರ AI ಸಿಸ್ಟಮ್ಸ್ ಎಲ್ಲ ಏನೇನಿದೆ ಅವ್ರು ಹೇಳ್ತಾರೆ ಕೆಲವರು, ಈ ಒಂದು ಗೇಮ್ ಆಡು,
ನಿಮ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀರಾ, ಇನ್ನೊಂದು ಗೇಮ್ ಮಾಡು, ನಾನು ಅಲ್ಲೇನೋ ಗೆದ್ದೆ. ಬದುಕಲ್ಲಿ ಎಲ್ಲವನ್ನೂ ಕಳ್ಕೊಂತಿರೋ ವ್ಯಕ್ತಿಗಳಿಗೆ ಮೊಬೈಲಲ್ಲಿ ಗೆದ್ದೇನೋ ಅಂತ ಒಂದು ಈ ಭಾವನೆಗಳು ಬರ್ತಾ ಇದೆ. ಈ ಥರದಲ್ಲಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಆಗ್ತಾ ಡಿಪ್ರೆಷನ್ ಒಳಗಾಗ್ತಾ ಇದ್ದಾರೆ. ಅದಾದ ನಂತರ ಡಿಪ್ರೆಷನ್ ತೀವ್ರತೆ ಫೈನಲಿ ಆತ್ಮಹತ್ಯೆಗೆ ಒಳಗಾಗ್ತಾ ಇದ್ದಾರೆ. ಸೊ ಇವೆಲ್ಲವೂ ಬರೀ ಅವರ ದುಶ್ಚಟಗಳು. ಅಂದರೆ ಮೊಬೈಲ್ ಅವ್ರನ್ನ ನೀವು ಹೇಳಿ ಜನಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ಒಂದು ಅರ್ಧ ಗಂಟೆ ನೋಡಬೇಡಿ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಚಿಡಪಡಿಕೆ ಆಗ್ತಾ ಇರುತ್ತೆ ಅಂದ್ರೆ ಅಯ್ಯೋ ಆಗಲ್ಲ ನನಗೆ ಇರಕ್ಕೆ ಆಗಲ್ಲ ಅನ್ನೋ ಥರದಲ್ಲಿ ಆಗೋಗಿದೆ. ಆದರೆ ನಮ್ಮ ಒಂದು ಸಂಸ್ಕೃತಿ ಏನು ಹೇಳುತ್ತೆ, ಬಿ ಅವೇ ಫ್ರಮ್ ಅಡಿಕ್ಷನ್ಸ್. ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಮುಖ ನೋಡುವಂತ ಜನಕ್ಕೆ ಈಗ ಮೊಬೈಲ್ ದೇವರಾಗ್ಬಿಟ್ಟಿದೆ. ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ಮುಖ ನೋಡ್ಕೊಂಡು ಸಮಸ್ಯೆಗಳನ್ನು ಜಾಸ್ತಿ ಮಾಡ್ಕೋತಾ ಇದ್ದಾರೆ. ರಾಣಿ ಶೆಟ್ಟಿ ಅವರೇ, ಈಗ ನೀವು ಹೇಳ್ತಾ ಇದ್ರಿ ಆಗ್ಲೂ ಕೂಡ ಮೊಬೈಲ್ ವಿಚಾರಗಳೇ ಒಂದಷ್ಟು ಸಮಸ್ಯೆಗಳಿಗನ್ನ ತರುವಂತಹ ಪ್ರಯತ್ನಗಳು ಆಗ್ತಾ ಇದೆ ಅಂತ ಹೇಳಿ ನಾನು ಆಗ್ಲೇ ಹೇಳ್ತಾ ಇದ್ದೆ. ಅಂದ್ರೆ ತಂತ್ರಜ್ಞಾನವನ್ನ ನಾವು ನಿಯಂತ್ರಣ ಮಾಡಬೇಕು, ನಾವು ಅದನ್ನ ಕ್ರಿಯೇಟ್ ಮಾಡೋರು ನಾವು, ಆದ್ರೆ ಅವುಗಳೇ ನಮ್ಮನ್ನ ಈಗ ನಿಯಂತ್ರಣ ಮಾಡುವ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳಿ ಅವುಗಳಿಗೆ ನಾವೇ ಆಯುಧವನ್ನ ಕೊಡ್ತಾ ಇದ್ವಿ. ಮೊಬೈಲ್ ಅಡಿಕ್ಷನ್ ಅನ್ನುವಂಥದ್ದು ನಮ್ಮ ಸಂಬಂಧಗಳನ್ನ ಬೇರ್ಪಡಿಸುವಂತಹ ಒಂದು ಆಯುಧವಾಗಿ ಮಾರ್ಪಾಡ ಆಗ್ತಾ ಇದೆ ಅಂತ ಹೇಳಿ ಈ ರೀತಿಯಾದಂತಹ ಪ್ರಕರಣಗಳು ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಅದನ್ನ ಮನವರಿಕೆ ಮಾಡುವಂತ ಪ್ರಯತ್ನಗಳಾದಾಗ ಆಗ್ತಾ ಇದೆಯಾ, ಹೇಗೆ? ಹೌದು ನೋಡಿ, ಮೊಬೈಲ್ ಒಂದು ಇರೋದು ಒಳ್ಳೆ ವಿಚಾರಕ್ಕೆ ಅದು ಉಪಯೋಗಿಸುವಂತ ಒಂದು ಏನು ಸಿಸ್ಟಮ್ ಅದು. ಆ ಮೊಬೈಲಲ್ಲಿ ಒಳ್ಳೇದಕ್ಕಿಂತ ಜಾಸ್ತಿ ಕೆಲವರು ಕೆಟ್ಟದಾಗಿ ಅದನ್ನು ಯೂಸ್ ಮಾಡ್ಕೋತಾರೆ. ಈ ಮೊಬೈಲಿಂದ ಏನೇನು ತೊಂದರೆಗಳಾಗೋದ್ರ ವಿಷಯದಲ್ಲಿ ನಾನು ಹೌ ಮ್ಯಾರೇಜಸ್ ಆರ್ ಬ್ರೇಕಿಂಗ್ ಬಿಕಾಸ್ ಆಫ್ ಮೊಬೈಲ್ ಫೋನ್ ಅಂತ ನಾನು ಹೇಳ್ತಾ ಇದ್ದೀನಿ. ನೋಡಿ, ನನ್ನಲ್ಲಿ ಇರುವಂತ ಒಂದು ಕೇಸುಗಳಲ್ಲಿ ಗಂಡ ಹೆಂಡತಿಯರು ಒಂದೇ ಮನೆಯಲ್ಲಿದ್ದು ಇಬ್ರು ಮೊಬೈಲಲ್ಲೇ ಇದ್ದ ಕಾರಣ ಮಕ್ಕಳಿಗೆ ತುಂಬಾ ಅದು ಪರಿಣಾಮ ಬೀಳುತ್ತೆ. ಒಂದು, ಮಕ್ಕಳನ್ನು ನೆಗ್ಲೆಕ್ಟ್ ಮಾಡುವಂತ ಸ್ಥಿತಿಯಲ್ಲಿ ಬಂದಿರ್ತಾರೆ ಗಂಡ ಹೆಂಡತಿ. ಹೆಂಡತಿ ಆದವರು ಅವರು ಫ್ರೆಂಡ್ಸ್ ಅಲ್ಲಿ ಮಾತಾಡ್ತಾರೆ, ಅವರ ತಾಯಿ ತಂದೆಯಲ್ಲಿ ಮಾತಾಡ್ಸಿದ್ರು ತುಂಬಾ ಹೊತ್ತು ಮಾತಾಡ್ತಾ ಇರುವ ಗಂಡ ಆದವನು ನಾನು ಆಫೀಸಿಂದ ಬಂದಾಗ ನನ್ನ ಜೊತೆ ಸರಿಯಾಗಿ ಅವಳು ಟೈಮ್ ಸ್ಪೆಂಡ್ ಮಾಡಲ್ಲ, ಯಾವಾಗಲೂ ಫೋನಲ್ಲೇ ಇರ್ತಾಳೆ ಹೇಳಿ ಅನ್ನೆಸೆಸರಿ ಹಿ ವಿಲ್ ಸ್ಟಾರ್ಟ್ ಸಸ್ಪೆಕ್ಟಿಂಗ್ ಹರ್. ಓಕೆ, ಅದೊಂದು ಸಸ್ಪಿಷಿಯಸ್ ಬಂದು ಹೋಗುತ್ತೆ. ಈತ ಏನ್ ಮಾಡ್ತಾರೆ, ಆಫೀಸಿಂದ ಬಂದ ತಕ್ಷಣ ಮೇಲೆ ಊಟ ಮಾಡಿ ಎಲ್ಲ ಮಾಡಿ ಮಲಗೋ ಹೊತ್ತಿಗೆ ಟೆರೆಸ್ ಮೇಲೆ ಹೋಗಿಬಿಟ್ಟು ತುಂಬಾ ಹೊತ್ತು ಮಾತಾಡ್ಕೊಂಡು ನಗಾಡ್ಕೊಂಡು ಇರ್ತಾರೆ. ಹೆಂಡತಿ ಆದವಳು ಕಾಯ್ತಾ ಇದ್ದಾಳೆ, ಹೋಲ್ ಡೇ ಗಂಡ ಆಫೀಸಿಗೆ ಹೋಗಿರ್ತಾನೆ, ಆಫೀಸಿಂದ ಬಂದ ಮೇಲೆ ನನ್ನ ಜೊತೆ ಮಕ್ಕಳ ಜೊತೆ ಏನಾದರೂ ಟೈಮ್ ಸ್ಪೆಂಡ್ ಮಾಡ್ತಾನೆ, ಅವಳಿಗೂ ಒಂದು ಅದರ ಬಗ್ಗೆ ಒಂದು ನಿರೀಕ್ಷೆ ಇರುತ್ತೆ. ಈ ಮಕ್ಕಳು ಅಪ್ಪನಿಗೋಸ್ಕರ ಕಾದು ಅಲ್ಲೇ ಹೋಮ್ ವರ್ಕ್ ಮಾಡಿ ಊಟ ಮಾಡಿ ಅಲ್ಲೇ ಮಲಗಿರ್ತಾರೆ. ಅಪ್ಪನ ಮುಖ ಬೆಳಿಗ್ಗೆ ಎದ್ದಾಗ ಅಪ್ಪ ಆಫೀಸಿಗೆ ಹೋಗಿರ್ತಾರೆ. ಈ ಒಂದು ಇದರಲ್ಲಿ ಏನಾಗುತ್ತೆ, ಹೆಂಡತಿ ಆದವಳು ಏನು ತಿಳ್ಕೊತಾಳೆ, ಗಂಡ ಕೆಲ್ಸಕ್ಕೆ ಹೋಗ್ತಾರೆ, ಕೆಲಸದಿಂದ ಬಂದ ಮೇಲೆ ಯಾರ್ದೋ ಒಂದು ಗರ್ಲ್ ಫ್ರೆಂಡ್ ಅವ್ರ ಆಫೀಸ್ ಕೊಲ್ಲಿಗೆ ಜೊತೆ ಮಾತಾಡ್ತಾ ಇರ್ತಾರೆ ಮೇಡಮ್ ಅಂತ ಆ ತರ ಒಂದು ಕಂಪ್ಲೇಂಟ್ ನಮ್ಗೆ ಬರುತ್ತೆ. ಆಕ್ಚುಲಿ ನೋಡಕ್ಕೆ ಹೋದ್ರೆ ಅದು ನಮ್ಮ ಕೌನ್ಸಿಲಿಂಗ್ ಮಾಡ್ತಾ ಇರುವಾಗ ಅವ್ರಿಗೂ ಏನಿರಲ್ಲ, ಇವ್ರಿಗೂ ಏನು ಇರ್ಲಿಕ್ಕಿಲ್ಲ. ಅವ್ರ ಆಫೀಸ್ ವಿಷಯದಲ್ಲಿ ಫೋನಲ್ಲಿ ಮಾತಾಡ್ತಾರೆ, ಅದಕ್ಕೆ ಒಂದು ಟೈಮ್ ಲಿಮಿಟ್ ಇರುತ್ತಲ್ಲ. ಮನೆಗೆ ಬಂದಾಗ ಒಂದು ಕ್ವಾಲಿಟಿ ಟೈಮ್ನ ಅವರ ಹೆಂಡತಿ ಮಕ್ಕಳ ಜೊತೆ ಕಳೆಯೋದು ಅದು ಒಂದು. ಆದ್ರೆ ಇಂಥ ಒಂದು ಆಸ್ಪದ ಅವರ ಹೆಂಡತಿಯವರಿಗೂ ಮಾತಾಡುವಂತ ಆಸ್ಪದ ಇರಲ್ಲ. ಹಾಗೆ ಹೆಂಡತಿಯವರು ಅಷ್ಟೇ, ಇಡೀ ದಿನ ತಾಯಿ ಮನೆಯವರ ಹತ್ರ ಫ್ರೆಂಡ್ಸ್ ಅಲ್ಲಿ ಮಾತಾಡಿದ್ರೆ ಗಂಡ ದಣಿದು ಏನೋ ಟಯರ್ಡ್ ಆಗಿ ಆಫೀಸಿಂದ ಬಂದಾಗ ಅವರ ಕರ್ತವ್ಯನೂ ಇದೆ ಅಲ್ಲ, ಮನೆಯಲ್ಲಿ ಅವ್ರಿಗೆ ಏನ್ ಬೇಕು ಏನ್ ಬೇಡ ಅಂತ ಪೂರೈಸೋದು. ಈ ಒಂದು ಇದ್ರಲ್ಲಿ ನನ್ನಲ್ಲಿ ಒಂದು ಕೇಸ್ ಇತ್ತು, ಇದು ನಮಿತಾ ಅವರೇ. ಈ ಕೇಸಲ್ಲಿ ಗಂಡ ಹೆಂಡತಿ ಇಬ್ರು ಚೆನ್ನಾಗಿ ಸಂಸಾರ ಮಾಡ್ತಾ ಇದ್ರು. ಒಂದು ಮಗು ಆಯ್ತು. ಮಗು ಆದ್ಮೇಲೆ ಇದೇ ರೀತಿ ಅವಳು ಪಾಪ ಅಪ್ಪಮ್ಮನ ಜೊತೆ ಮಾತಾಡ್ತಾ ಇದ್ದಿದ್ದು. ಸೊ ಇವ್ರು ಅಂದ್ಕೊಂಡ್ರು ಇವಳು ಯಾರಲ್ಲೇ ಹುಡುಗ ಮದುವೆಗಿಂತ ಮೊದಲೇ ಅವಳಿಗೆ ಬಾಯ್ ಫ್ರೆಂಡ್ ಇದೆ ಅಂತ ಅನ್ನೆಸೆಸರಿ ಒಂದು ಹಬ್ಬಿಸ್ಬಿಟ್ರು ಅವನ ಮನೆಯವರು. ಸೊ ನಮ್ಮಲ್ಲಿ ಅವಳನ್ನು ತಾಯಿ ಮನೆಗೆ ಕಳಿಸಿದ್ರು ಇದೇ ಒಂದು ರೀಸನ್ಗೆ. ಆ ಪುಟ್ಟ ಮಗುನ 8 ತಿಂಗಳ ಮಗುನಲ್ಲಿ ಅವಳು ಒಂದು 6 ತಿಂಗಳು ತಾಯಿ ಮನೆಯಲ್ಲೇ ಇದ್ಲು. ತಾಯಿ ತಂದೆನೂ ತುಂಬಾ ಪ್ರಯತ್ನ ಮಾಡಿದ್ರು ಒಂದುಗೂಡಿಸಕ್ಕೆ, ಅದಾಗಿಲ್ಲ. ಯಾಕಂದ್ರೆ ಇವರಲ್ಲಿ ಅಷ್ಟು ಸಂಶಯ ಬಂದು ಒಂದು ಗೋಡೆನೇ ಬಂದಿತ್ತು ಗಂಡ ಹೆಂಡತಿಯರ ಮಧ್ಯದಲ್ಲಿ, ದಾಂಪತ್ಯ ಕುಟುಂಬದ ಮಧ್ಯ. ಸೊ ಅದನ್ನು ನಾವು ಕೌನ್ಸಿಲಿಂಗ್ ಮೂಲಕ, ಅವಳು ನಮ್ಮ ಆಫೀಸ್ಗೆ ಬಂದಾಗ ನಾವು ಕೌನ್ಸಿಲಿಂಗ್ ಮೂಲಕ ಕರೆದಾಗ ಆ ಕೌನ್ಸಿಲಿಂಗ್ ಸೆಷನ್ ಅಲ್ಲಿ ನಂಗೆ ಗೊತ್ತಾಯಿತು ಈ ಹುಡುಗಿ ಪಾಪ ಮಾತಾಡಿದ್ದು ಅವರ ತಂದೆ ತಾಯಿಯಲ್ಲಿ. ಅಂಡ್ ಗಂಡನ್ ಅವಳಿಗೆ ಸರಿಯಾದ ಟೈಮ್ ಕೊಟ್ಟಿಲ್ಲ, ಸರಿಯಾಗಿ ಮಾತಾಡಿಸ್ತಿಲ್ಲ. ಮನೆಯವರೆಲ್ಲ ಅನ್ನೆಸೆಸರ್ಲಿ ಒಂದು ಇದಾಯಿತು, ಇದರ ಬಗ್ಗೆ ಒಂದು ಗಾಸಿಪ್ ಮಾಡಿದ್ರು ಅಂತ ಅನುಮಾನ ಬಂತು. ಅದಕ್ಕೆ ಒಬ್ಬರನ್ನೊಬ್ರು ಅನುಮಾನ ಮಾಡುವ ಸ್ಟೇಜಿಗೆ ಹೋಗಿ ಅನ್ನೆಸೆಸರ್ಲಿ ದೇ ಆರ್ ಬ್ರೇಕಿಂಗ್ ದ ಮ್ಯಾರೇಜಸ್. ಕೌನ್ಸಿಲಿಂಗ್ ಆದ್ಮೇಲೆ ಹುಡುಗ 8 ತಿಂಗಳು ತಾಯಿ ಮನೆಯಲ್ಲಿ ಇದ್ದವಳನ್ನ 8 ತಿಂಗಳು 6 ತಿಂಗಳು ತಾಯಿ ಮನೆಯಲ್ಲಿ ಇದ್ದವಳನ್ನ ತಾಯಿ ಮತ್ತು ಅವಳನ್ನು ಮತ್ತು ಮಗುನ ಕರ್ಕೊಂಡು ಹೋಗಿ ಇವಾಗ ಸಂಸಾರ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಟ್ ಕಳಿಸುವಾಗ ನಾವು ಇಷ್ಟೇ ಹೇಳ್ತೀವಿ ಹುಡುಗಿಯರಿಗೆ, ಮೊಬೈಲ್ ಯಾವಾಗ ಯೂಸ್ ಮಾಡಬೇಕು ಮಾಡಬಾರ್ದು ಅಂತ. ಆದರೆ ಗಂಡ ಏನೇ ಹೇಳಿದ ಗೊತ್ತಾ,
ಮೇಡಮ್ ಅವಳು ನಮ್ಮನೆಗೆ ಬಂದ್ರೆ ಮೇಡಮ್ ನಾನೇ ಫೋನ್ ಕೊಡ್ತೀನಿ ಅವ್ರ ತಂದೆ ತಾಯಲ್ಲಿ ಮಾತಾಡ್ಲಿ, ಇದೊಂದು ಕಂಡೀಷನ್. ಯಾಕಂದ್ರೆ ಅಷ್ಟು ಮಾತಾಡ್ತಾರೆ ಅವರು ಅಂತ. ಸೊ ಸ್ವಾತಂತ್ರ್ಯ ಎಲ್ಲರಿಗೂ ಕೊಡ್ಬೇಕು. ಅವ್ರೇನ್ ಚಿಕ್ಕ ಮಕ್ಕಳಲ್ಲ, ಮೆಚೂರ್ಡ್ ಇವರು. ಅದ ಕಾರಣ ಸ್ವಾತಂತ್ರ್ಯ ಎಲ್ಲರಿಗೂ ಇರಬೇಕು. ಅವ್ರಿಗೆ ಎಲ್ಲಿ ಅದನ್ನು ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಅಂತ ಗೊತ್ತಿದ್ರೆ ಸಾಕು. ಆ ಮನಸ್ಥಿತಿಗಳು ಈಗ ನಾನೇ ಕೊಡ್ತೀನಿ ಮೇಡಮ್ ಅಂತ ಹೇಳುವಂತ ಸಂದರ್ಭದಲ್ಲೂ ಕೂಡ ಈಗ ಆ ಮನಸ್ಥಿತಿಯನ್ನು ಕೂಡ ನಾವಿಲ್ಲಿ ಯೋಚನೆ ಮಾಡ್ಬೇಕಾಗತ್ತಲ್ವಾ? ಇಲ್ಲಿ ಹೆಂಡತಿ ಮೇಲೆ ನಂಬಿಕೆ ಇಲ್ಲದೆ ಒಂದು ವಿಚಾರ ಕಾಣಿಸ್ತಾ ಇದೆ. ಮತ್ತೊಂದು ಸಮಸ್ಯೆ ವರ್ಕ್ ಫ್ರಮ್ ಹೋಮ್ ಇಂದಾನೆ ಜಾಸ್ತಿ ಆಗಿರುತ್ತೆ. ಮೇಡಮ್ ಕೇಳಿಸ್ತಾ ಮೇಡಮ್? ಆ ಮನಸ್ಥಿತಿ ಬಗ್ಗೆ ಅವರಿಗೆ ತಿಳುವಳಿಕೆ ಮೂಡಿಸುವಂತಹ ಪ್ರಯತ್ನ ಆಯ್ತಾ? ಹೇಳಿ. ಆ ಮನಸ್ಥಿತಿ ಈಗ ನಾನೇ ಫೋನ್ ಕೊಡ್ತೀನಿ, ನಾನೇ ಅವ್ರಿಗೆ ಮಾತಾಡೋದಕ್ಕೆ ಮೊಬೈಲ್ ಕೊಡ್ತೀನಿ ಅಂತ ಹೇಳಿದ್ರೆ ನಾವು ನಮ್ಮ ಕೌನ್ಸಿಲಿಂಗ್ ಸೆಷನ್ ಅದು ಅವ್ರು ಹೇಳಿದ ತಕ್ಷಣ ನಾವು ಅವರನ್ನು ಸ್ವಲ್ಪ ಹೇಳ್ಬೇಕಾಗುತ್ತೆ. ಅವನು ಕೆಲ್ಸಕ್ಕೆ ಹೋಗಿರ್ತಾನೆ, ಅಲ್ಲಿವರೆಗೆ ಅವಳಿಗೆ ಏನಾದ್ರೂ ಅರ್ಜೆಂಟ್ ಇದ್ರೆ ಯಾರ್ಯಾದ್ರೂ ಮಾತಾಡ್ಬೇಕು ಅಂತ ಇದ್ರೆ, ಮಗು ಇಟ್ಕೊಂಡಿರ್ತಾರೆ, ಯಾರನ್ನ ಅರ್ಜೆಂಟ್ ಮಾಡ್ಬೇಕು ಅಂತ ಇದ್ರೆ, ಸೊ ನಾವು ಅವನಿಗೆ ಹೇಳಿದ್ವಿ ಇದೆಲ್ಲ ರೀಸನ್ ಕಂಡೀಷನ್ ಹಾಕೋಬಾರ್ದು ನೀವೆಲ್ಲ, ಅವಳಿಗೊಂದು ಸ್ವಾತಂತ್ರ್ಯ ಕೊಡಿ. ಮತ್ತೆ ಅವಳಿಗೂ ಹೇಳಿದೀವಿ, ಒಪ್ಕೊಂಡ್ರು ಅವರು. ಆಯ್ತು ಮೇಡಮ್, ಅವ್ರಿಗೂ ಅವರ ತಪ್ಪಿನ ಅರಿವಾಯ್ತು, ಇವ್ರಿಗೂ ಆಗಿದೆ. ಓಕೆ. ಸೊ ಆ ತರ ಈ ಮನುಷ್ಯನೂ ಅಷ್ಟೇ, ಕೆಲಸ ಬೆಳಿಗ್ಗೆ ಹೋದ್ರೆ ರಾತ್ರಿ 10 ಗಂಟೆ ಅನ್ನೋ, ನಾನು ಒಬ್ಳೆ ಇದ್ಕೊಂಡು ಏನ್ ಮಾಡ್ಬಿ ಮೇಡಮ್, ನಂಗೂ ಬೋರ್ ಆಗುತ್ತೆ, ಮಾತಾಡ್ತೀನಿ ಫೋನ್, ನಮ್ಮ ಅಪ್ಪ ಅಮ್ಮನಲ್ಲಿ, ತಂಗಿಯವರಲ್ಲಿ, ಅಕ್ಕನವರಲ್ಲಿ, ಸಂಬಂಧದವರಲ್ಲಿ, ಆ ತರ. ಸೊ ಅವರಿಬ್ಬರಿಗೂ ಕೌನ್ಸಿಲಿಂಗ್ ಮಾಡಿ ನಾವು ಈ ತರ ಅವನಿಗೂ ಸ್ವಲ್ಪ ಬೇಗ ಬಂದು ಮಗುನ ಜೊತೆ, ಹೆಂಡತಿ ಜೊತೆ ಸಮಯ ಕಳೆಯೋಕೆ ಅಡ್ವೈಸ್ ಮಾಡಿದೀವಿ. ಹಾಗೆ ಅವಳಿಗೂ ಅಷ್ಟೇ, ದಿನಾಲು ಏನಿದೆ ಅಮ್ಮ, ಅಪ್ಪ ಒಳ್ಳೆ ರೀತಿಯಲ್ಲಿ ಹೇಳ್ತೀವಿ, ದಿನಾಲು ಅಪ್ಪ ಅಮ್ಮನ ಮನೆಯಲ್ಲಿ ಮಾತಾಡಕ್ಕೆ ಏನಿರುತ್ತೆ ಅಮ್ಮ, ಏನಾದ್ರೂ ಇದ್ರೆ ಮಾತಾಡಿ, ವಿಶೇಷ ಇದ್ರೆ ಏನಾದ್ರೂ ಆ ತರ ಇದ್ರೆ ಅಂತ ಹೇಳಿ ಅವ್ರಿಗೂ ಸ್ವಲ್ಪ ಬುದ್ಧಿವಾದ. ಅವ್ರ ಅಪ್ಪ ಅಮ್ಮನೂ ಹೇಳಿದ್ರು, ನೋಡಮ್ಮ ದಿನಾಲು ಮಾತಾಡಿ ನಿನ್ನ ಸಂಸಾರ ಹಾಳು ಮಾಡ್ಕೋಬೇಡ. ಆಮೇಲೆ ಅವಳನ್ನು ಕಳಿಸ್ತಾ ಇದ್ದೀವಿ. ಅವಳು ತಿಂಗಳಿಗೊಮ್ಮೆ ಹೋಗಿ ತಾಯಿ ಮನೆಯಲ್ಲಿ ಆ ಮಗುನ ಜೊತೆ ಹೋಗಿ ತಂದೆ ತಾಯಿನ ನೋಡ್ಕೊಂಡು ಬರ್ತಾಳೆ. ಓಕೆ. ಶಿವ ಇದನ್ನು ಕೌನ್ಸಿಲಿಂಗ್ ಅಂದ್ರೆ ಇಬ್ಬರಿಗೂ ರಾಣಿ ಶೆಟ್ಟಿ ಅವರು, ನೀವು ಹೇಳಿದ ಹಾಗೆ ಇಬ್ಬರಿಗೂ ಕೂಡ ಅಲ್ಲಿ ಅರಿವನ್ನು ಮೂಡಿಸುವಂತ ಕೆಲಸಗಳು ಆಗ್ಬೇಕು, ಆಗ್ತಾ ಇದೆ ಅಂತ ಮಾತನಾಡಿಸ್ತೀನಿ. ಶಿವ ಅವರೇ, ಈಗ ಒಂದ್ ಕಡೆ ಕ್ವಾಲಿಟಿ ಕಮ್ಯುನಿಟಿಯ ವಿಚಾರ ಬರುತ್ತೆ, ಹಾಗೆ ಕ್ವಾಲಿಟಿ ಟೈಮ್ ನ ವಿಚಾರ ಬರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ನಮ್ಗೆ ನಮ್ಮ ಸಂಬಂಧಗಳಿಗಿಂತ ಜಾಸ್ತಿಯಾಗಿ ಫೋನೇ ಇಂಪಾರ್ಟೆಂಟ್ ಆಗುತ್ತೆ, ಉಳಿದವರು ಅನ್ಇಂಪಾರ್ಟೆಂಟ್ ಆಗುವಂತಹ ಪ್ರಯತ್ನಗಳಾಗ್ತಾ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸೊ ಇಂತಹ ಪ್ರಯತ್ನಗಳು IT-BT ಪ್ರಕರಣಗಳು ಕೂಡ ಆಗಿದೆ ಅಂತ ನಾವು ನೋಡ್ಬೋದು. ಈಗ ಅನೇಕ ಕೇಸ್ಗಳು ದಾಖಲಾಗ್ತಾ ಇರೋದೇ ಇಂತಹ ಒಂದು ಫೋನ್ ಆಗಿರ್ಬೋದು, ತಂತ್ರಜ್ಞಾನದ ಅವಲಂಬನೆ ಮೇಲೆ ಅಂತ ಹೇಳಿ. ತಂತ್ರಜ್ಞಾನವನ್ನ ನಾವು ಕಂಟ್ರೋಲ್, ನಾನು ಆಗ್ಲೇ ಹೇಳಿದಾಗೆ ಕಂಟ್ರೋಲ್ ನಾವು ಮಾಡಬೇಕಾಗಿರೋದು ಮಾಡ್ತಾ ಇಲ್ಲ, ಅವುಗಳು ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದೆ. ಈಗ ಏನಂದ್ರೆ ದೇರ್ ಆರ್ ಫ್ಯೂ ಪ್ರೊಫೆಷನ್ಸ್ ಲೈಕ್ ಎಸ್ಪೆಷಲಿ ಸಾಫ್ಟ್ವೇರ್, ಅವ್ರ ಪ್ರೊಫೆಷನ್ಸ್ ಹೆಂಗಂದ್ರೆ ಅವ್ರ ವರ್ಕ್ ಇಸ್ ಲೈಕ್ 24/7. ಅವ್ರ ಮನೆಗ್ ಬಂದು ಆಫ್ಟರ್ 8 hours 10 hours ಶಿಫ್ಟ್ ಆದ್ಮೇಲೆ ಮನೆಗ್ ಬಂದ್ರು ಅವ್ರಿಗೆ ಮೀಟಿಂಗ್ಸ್ ಇರತ್ತೆ, ನೈಟ್ ಇರತ್ತೆ, ಅಂಡ್ ಲಾಟ್ ಆಫ್ ವರ್ಕ್ ಫೋನಲ್ಲೇ ಆಗತ್ತೆ. ಫೋನಲ್ಲೇ ಮೀಟಿಂಗ್ ಮಾಡ್ಬೋದು ನೀವು, ಫೋನಲ್ಲಿ ಗ್ರೂಪ್ಸ್ ಇರತ್ತೆ, ಟೀಮ್ಸ್ ಅಲ್ಲಿ, ಆ ಗ್ರೂಪ್ಸ್ ಅಲ್ಲಿ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ, ರಿಪ್ಲೈ ಮಾಡ್ಬೇಕು. ಸೊ ಇದಕ್ಕೆ ಎಂಡೇ ಇಲ್ಲ, ಅಂದ್ರೆ ತುಂಬಾ ಪ್ರೆಷರ್ ಇರುತ್ತೆ ಸಾಫ್ಟ್ವೇರ್ ಇಂಡಸ್ಟ್ರಿ. ಸೊ ಐ ಥಿಂಕ್ ಇಟ್ ಇಸ್ ಸೇಮ್ ಫಾರ್ ಡಾಕ್ಟರ್ಸ್ ಆಲ್ಸೋ. ಅವ್ರಿಗೂ ಎಮರ್ಜೆನ್ಸಿ ಕಾಲ್ಸ್ ಬರುತ್ತೆ, ಪೇಷಂಟ್ಸ್ ಮೆಸೇಜ್ ಮಾಡ್ತಾರೆ, ರೈಟ್? ಸೊ ಇವಾಗ ಈ ಕೆಲಸ ಮಾಡೋ ಪ್ರಾಸೆಸ್ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಕ್ಕೆ ತುಂಬಾ ಚಾನ್ಸಸ್ ಇರುತ್ತೆ. ಇಫ್ ಯು ಸಸ್ಪೆಕ್ಟ್ ದ ಅದರ್ ಪರ್ಸನ್ ಅಲ್ವಾ, ಇವಾಗ ಗಂಡ ಆಗಿ ಹೆಂಡತಿ ನೀವು ಸಸ್ಪೆಕ್ಟ್ ಮಾಡಿ ಡೌಟ್ ಮಾಡಿದ್ರೆ, ಅಂಡ್ ಇಫ್ ಹೆಂಡತಿ ಡೌಟ್ ಮಾಡಿದ್ರೆ ಕೆಲಸ ಮಾಡ್ತಿದ್ದಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಯಾರೋ ಹುಡುಗಿ ಜೊತೆ ಮಾತಾಡ್ತಿರ್ಬೋದು, ಯಾರೋ ಹುಡುಗಿ ಜೊತೆ ಫ್ಲರ್ಟ್ ಮಾಡ್ತಾ ಇರ್ಬೋದು, ಆಫೀಸ್ ಕೊಲೀಗ್ ಆಗಿರ್ಬೋದು, ಈ ತರ ಎಲ್ಲ ಡೌಟ್ಸ್ ಬಂದ್ರೆ ದಟ್ ಸ್ಟಾರ್ಟಿಂಗ್ ಪಾಯಿಂಟ್. ಅಂಡ್ ಅದು ಇಟ್ ವಿಲ್ ನಾಟ್ ಟೇಕ್ ಮಚ್ ಟೈಮ್ ಟು ಆ ಮೆಲ್ಟಿಂಗ್ ಪಾಯಿಂಟ್ಗೆ ಹೋಗೋಕೆ ತುಂಬಾ ಟೈಮ್ ತಗೊಳ್ಳಲ್ಲ. ಸೊ ಲಾಟ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗುತ್ತೆ. ಸೊ ಕಮ್ಯುನಿಕೇಶನ್ ನೀವು ಮಾಡಿ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಸ್ಟಾರ್ಟಿಂಗ್ ಇದನ್ನ ನೀವು ಕರೆಕ್ಟ್ ಮಾಡ್ಕೋಬೇಕು. ಬಟ್ ಇಲ್ಲಿ ಅನ್ಫಾರ್ಚುನೇಟ್ ಏನಂದ್ರೆ, ಒಂದೇ ಮನೆಯಲ್ಲಿದ್ದು ಮದುವೆ ಮಾಡ್ಕೊಂಡು ಒಂದೇ ರೂಮಲ್ಲಿ ಇದ್ದಾಗ ದಿಸ್ ಕಮಿಷನ್ ಇಸ್ ನಾಟ್ ಹ್ಯಾಪ್ನಿಂಗ್. ಇದೆಲ್ಲ ಆಗಿ ಜಗಳ ಮಾಡ್ಕೊಂಡು ಕೌನ್ಸಿಲರ್ ಹತ್ರ ಹೋಗಿ ಅವ್ರು ನಿಮ್ಗೆ ಅರ್ಥ ಮಾಡಿಸೋ ಅಂತ ಪರಿಸ್ಥಿತಿ ಬಂದಿದೆ ಈಗ. ಯಾಕಂದ್ರೆ ಅಲ್ಲೂ ನಾನ್ ಯಾಕೆ ಹೋಗಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕು, ಅವ್ರಿಗೆ ಅಲ್ವಾ, ಅಲ್ಲೂ ಈಗೋ, ರೈಟ್? ಸೊ ಇಟ್ಸ್ ಬೇಸಿಕಲಿ ಲೈಕ್ ಅ ವಾರ್. ನಾನ್ ಯಾಕೆ ಹೋಗಿ ಮಾತಾಡಿ, ನಾನು ಓದಿದ್ದೀನಿ, ನಾನು ದುಡಿತಾ ಇದ್ದೀನಿ, ಇಷ್ಟ ಇದ್ರೆ ಅವರೇ ಬಂದು ಮಾತಾಡಿ. ಸೊ ಅಲ್ಲೂ ದೇರ್ ಇಸ್ ಕಾನ್ಫ್ಲಿಕ್ಟ್. ಸೊ ಮಾತಾಡಕ್ಕೂ ಅಂದ್ರೆ ದ ಈಗೋ ಇಸ್ ಸೋ ಹೈ, ಯಾವ್ದಕ್ಕೂ ತಗ್ಗಕ್ಕೆ ಹೋಗ್ತಾ ಇಲ್ಲ ಈಗ ಈ ಜನರೇಷನ್, ರೈಟ್? ಸೊ
ಆ ತರ ಸಿಚುವೇಶನ್ಸ್ ಅಲ್ಲಿ ಡೈರೆಕ್ಟ್ಲಿ ಜಗಳ ಆಗತ್ತೆ. ಜಗಳ ಆದ್ಮೇಲೆ ಡಿವೋರ್ಸ್ ತನಕ ಹೋಗತ್ತೆ. ಅದಕ್ಕೆ ಮುಂಚೆ ಕೌನ್ಸಿಲಿಂಗ್ ಅಂತ ಇದೆಲ್ಲ ಆಗತ್ತೆ. ಸೊ ಒನ್ಸ್ ನಿಮ್ ಮನೆ, ನಿಮ್ ಲಿವಿಂಗ್ ರೂಮ್, ನಿಮ್ ಬೆಡ್ರೂಮ್ ವಿಷಯ ವೆನ್ ಇಟ್ ಬಿಕಮ್ಸ್ ಪಬ್ಲಿಕ್ ಅಲ್ವಾ, ದೆನ್ ಇಟ್ ಇಸ್ ಡಿಫಿಕಲ್ಟ್ ಟು ಹ್ಯಾವ್ ದಟ್ ಅಂಡರ್ಸ್ಟ್ಯಾಂಡಿಂಗ್. ಮತ್ತೆ ಆ ಟ್ರಸ್ಟ್ ಅದು ಬರಲ್ಲ. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಏನ್ ಅನ್ಕೊಂತಾರೆ ಅಂದ್ರೆ, ಲಾಟ್ ಆಫ್ ಕೇಸಸ್ ನಮ್ಮ ಜೀವಕ್ಕೆ ಬಂದಾಗ ತುಂಬಾ ಜನ ಬರ್ತಾರೆ. ಅವರು ಇದೆಲ್ಲ ಹೇಳಿದಾಗ ಲಾಟ್ ಆಫ್ ವಿಮೆನ್ ಆಲ್ಸೋ ಕಮ್. ಅವ್ರು ಏನಂತಾರೆ ಅಂದ್ರೆ, ನಾವು ಸ್ಟಾರ್ಟಿಂಗ್ ತಪ್ಪು ಮಾಡ್ಬಿಟ್ವಿ, ನಾವು ಸ್ಟಾರ್ಟಿಂಗ್ ಯಾವ್ದೋ ಹೀಟ್ ಆಫ್ ದ ಮೊಮೆಂಟ್ ಅಲ್ಲಿ ಹೋಗಿ ನಾನು ಮಾಡ್ಬಿಟ್ಟೆ, ನಾನು ಇವಾಗ ರೆಡಿ ಇದ್ದೀನಿ, ನಾನು ಇವಾಗ ಯಾವತ್ತೂ ಆತರ ಮಾಡಲ್ಲ, ನನ್ನ ಹಸ್ಬೆಂಡ್ ಬೇಕು ನನ್ಗೆ ಅಂತ ಬರ್ತಾರೆ. ಬಟ್ ಅಷ್ಟೊತ್ತಿಗೆ ಗಂಡನ ಮನ್ಸು ಒಡೆದೋಗಿರತ್ತೆ, ನನ್ ಮೇಲೆ ಕೇಸ್ ಮಾಡಿದ್ರು, ಈ ತರ ಅಲಿಗೇಷನ್ ಮಾಡಿದ್ರು. ಸೊ ಅವರು ರೆಡಿ ಆಗಲ್ಲ ವಾಪಸ್ ತಗೊಳಕ್ಕೆ, ಏನೋ ಆಗ್ಲಿ ನನ್ ವಾಪಸ್ ತಗೊಳಲ್ಲ ಅಂತ. ಸೊ ತುಂಬಾ ಜನ ಇದೆಲ್ಲ ಅರ್ಥ ಮಾಡ್ಕೊಳ್ಳಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಏನಂದ್ರೆ ಇಟ್ಸ್ ಮೋರ್ ಅಲ್ಲಿ ನಾವು ಎರಡು ವಿಚಾರಗಳನ್ನು ಗಮನಿಸಬಹುದು ಅನ್ಸುತ್ತೆ. ಒಂದು, ನಾನು ಆಗ್ಲೇ ಬ್ರೇಕ್ ಇಂತ ಮುಂಚೆ ಹೇಳ್ತಾ ಇದ್ದೆ, ಒಂದ್ ಕಡೆ ಜಾಯಿಂಟ್ ಫ್ಯಾಮಿಲಿ ಇದ್ದಂತ ಸಂದರ್ಭದಲ್ಲಿ ಹೇಗಿತ್ತು, ಆಮೇಲೆ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ರು, ಅದು ಗಂಡ ಆಗ್ಲಿ ಹೆಣ್ಣ ಆಗ್ಲಿ ಎಲ್ರಿಗೂ ಹೇಳ್ತಿದ್ರು, ನೀವು ಹೇಗೆ ಇರ್ಬೇಕು, ಯಾವ ರೀತಿಯಾಗಿ ಇರ್ಬೇಕು, ಹೆಂಗ್ ನೋಡ್ಕೊಳ್ಬೇಕು, ಎಲ್ಲರನ್ನ ಹೇಗೆ ಗೌರವಿಸಬೇಕು ಅಂತ. ಇದು ಕೇವಲ ಒಬ್ಬರನ್ನ ದೂಷಣೆ ಮಾಡುವಂತಹ ಕೆಲಸಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ನಮ್ಮ ಈಗೋಗಳೇ ಅಲ್ಲಿ ವರ್ಕ್ ಆಗ್ತಾ ಇದೆ ಅಂತ. ಟ್ರೂ. ಅಂದ್ರೆ ಈಗ ಎಲ್ಲಿ ಜಾಯಿಂಟ್ ಫ್ಯಾಮಿಲೀಸ್ ಇದಾರೆ, ಈಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸ್. ಈಗ ಮದುವೆ ಆಗಕ್ ಮುಂಚೆನೆ ಡಿಮ್ಯಾಂಡ್ ಇದೆ, ನಾನ್ ಮದುವೆ ಆದ್ರೆ ಮದರ್ ಇನ್ ಲಾ, ಫಾದರ್ ಇನ್ ಲಾ, ಸಿಸ್ಟರ್ ಇನ್ ಲಾ ಯಾರು ಇರಬಾರ್ದು, ನಾವು ಸಪರೇಟ್ ಆಗಿರೋ ಅನ್ನೋ ಕಂಡೀಷನ್ ಇವಾಗ ಮೋಸ್ಟ್ ಆಫ್ ದ ಮದ್ವೆ ಆಗ್ಬೇಕು ಅಂದ್ರೆ ಅವರೆಲ್ಲೋ ಬೇರೆ ಕಡೆ ರೆಂಟ್ ತಕೊಂಡು ಮದ್ವೆ ಆದ್ಮೇಲೆ ಅಲ್ಲಿ ಮೂವ್ ಆಗ್ತಾ ಇದ್ದಾರೆ. ಸೊ ಪೇರೆಂಟ್ಸೇ ಇಲ್ಲ ಮಕ್ಕಳ ಜೊತೆ ಈಗ. ಅಂದ್ರೆ ಅಜ್ಜಿ ತಾತ ಮರ್ತೋಗಿ ಆ ಕಾಲ ಹೋಗಾಯ್ತು. ತುಂಬಾ ರೇರ್ ಅದನ್ನ ಈ ಕಾಲದಲ್ಲಿ ನೋಡೋದು. ಸೊ ಮೊದ್ಲು ಯಾಕೆ ಇಷ್ಟೊಂದು ಕಾನ್ಫ್ಲಿಕ್ಟ್ ಇರ್ತಿರ್ಲಿಲ್ಲ, ಇಷ್ಟೊಂದು ಪ್ರಾಬ್ಲಮ್ಸ್ ಇರ್ತಿರ್ಲಿಲ್ಲ ಅಂದ್ರೆ, ದೊಡ್ಡವರು ಇರ್ತಿದ್ರು, ಅವ್ರ ಲೈಫ್ ನೋಡಿದ್ದಾರೆ ಅಲ್ವಾ, 2 generations ಅವ್ರಿಗೆ ಗೊತ್ತಿರತ್ತೆ. ಸೊ ಕರೆಕ್ಟ್ ಆಗಿ ಹೇಳ್ಕೊಡೋರು, ಅವ್ರ ಅಡ್ವೈಸ್ ಮಾಡೋರು, ಅದೇ ಕುತ್ಕೊಂಡು 1 ದಿವಸ ಅಲ್ಲ, 2 ದಿವಸ ಅಲ್ಲ, 1 week 2 weeks ಮಾಡೋರು, ಇದನ್ನ ಅರ್ಥ ಮಾಡಿಸಿ ಇದ್ ಮಾಡೋರು. ಈಗ ಆತರ ಚಾನ್ಸೇ ಇಲ್ವಲ್ಲ. ಸೊ ಆ ಕಾಲ ಆಲ್ಮೋಸ್ಟ್ ಇಟ್ಸ್ ಡನ್. ಈಗ ಚಾನ್ಸೇ ಇಲ್ಲ. ಅಂದ್ರೆ ನಿಮ್ ಪೇರೆಂಟ್ಸೇ ನಿಮ್ ಜೊತೆ ಇಲ್ಲ. ಸೊ ಏನು ನೀವಿಬ್ರೇ ಅಲ್ವಾ. ಸೊ ಇಟ್ಸ್ ಲೈಕ್ ಅದಕ್ಕೆ ನಾನು ಐ ಕೀಪ್ ರಿಪೀಟಿಂಗ್, ಇಟ್ಸ್ ಬಿಕಮ್ ಮೋರ್ ಲೈಕ್ ಅ ವಾರ್. ಇಟ್ಸ್ ಲೈಕ್ ನೀನಾ ನಾನಾ, ನಾನ್ ಬೆಟರಾ ನೀನ್ ಬೆಟರಾ, ನಾನ್ ರೈಟಾ ನೀನ್ ರೈಟಾ, ನನ್ ಈಗೋ ರೈಟ್. ಇವಾಗ ಈಗೋ ಎಷ್ಟು ದೊಡ್ಡದಾಗ್ಬಿಟ್ಟಿದೆ ಅಂದ್ರೆ, ಫ್ಯಾಮಿಲೀಸ್ ಆರ್ ಟೇಕಿಂಗ್ ಎ ಬ್ಯಾಕ್ ಸೀಟ್. ಸೊ ಸ್ಯಾಡ್ಲಿ ಆ ಸಿಚುವೇಶನ್ಗೆ ಬಂದಿದ್ದೀವಿ. ಸೊ ಅದಕ್ಕೆ ಟು ಫೈಂಡ್ ರೈಟ್ ಸೊಲ್ಯೂಷನ್ಸ್, ಫ್ಯಾಮಿಲಿ ಸ್ಟ್ರಕ್ಚರ್ ಇಂದ, ಸೋಷಿಯಲ್ ಸ್ಟ್ರಕ್ಚರ್ ಇಂದ, ಲೀಗಲ್ ಸ್ಟ್ರಕ್ಚರ್ ಇಂದ ಅದಕ್ಕೆ ರೈಟ್ ಸೊಲ್ಯೂಷನ್ಸ್ ತಕೊಂಡು ಅದನ್ನ ರೈಟ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ರೆ ಫ್ಯೂಚರ್ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಆರ್ ಫ್ಯೂಚರ್ ಇಸ್ ಗೋಯಿಂಗ್ ಟು ಬಿ ವೆರಿ ಡಾರ್ಕ್. ನಿಜ. ಈಗ ಪ್ರಕರಣಗಳ ಸಂಖ್ಯೆ ನೋಡಿದ್ರೆ ಡಾಕ್ಟರ್ ಪದ್ಮಾಕ್ಷಿ ಅವರು ನಾವು ಹೇಳಿದಾಗೆ, ಇನ್ನು ಮುಂದಿನ ದಿನಗಳಲ್ಲಿ ಚಿಕ್ಕ ವಿಚಾರಗಳಲ್ಲೂ ಕೂಡ ಡಿವೋರ್ಸ್ ಆಗುವಂತಹ ಘಟನೆಗಳನ್ನ ನಾವಿಲ್ಲಿ ಗಮನಿಸಬಹುದು ಅಂತ ಹೇಳಿ ಈಗಾಗಲೇ ಆ ರೀತಿಯಾಗಿ ಆಗ್ತಿದೆ. ನಾವು ಸರ್ವೆಗಳನ್ನ ಕೆಲವು ನೋಡಿದ್ರೆ ಮೊಬೈಲ್ ವಿಚಾರಗಳಿಂದಾನೇ ನಮಗೆ ಟೈಮ್ ಕೊಡ್ತಾ ಇಲ್ಲ ಅನ್ನುವಂಥದ್ದು 88% ಅವರು ಅಷ್ಟು ಒಂದು ಕಂಪ್ಲೇಂಟ್ ಆಗ್ತಾ ಇರುವಂಥದ್ದು. 90% ನೋಡಿದ್ರೆ ಅವಳು ಬರೀ ಮೊಬೈಲಲ್ಲಿ ಇರ್ತಾಳೆ ಅನ್ನುವಂಥದ್ದು, ರಾತ್ರಿ ಹೊತ್ತು ಕೂಡ ಮೊಬೈಲ್ ಯೂಸ್ ಮಾಡ್ತಾರೆ, ನಮ್ಗೆ ಟೈಮೇ ಕೊಡೋಲ್ಲ. ಈ ಥರದ ಅನೇಕ ಸರ್ವೆಗಳಲ್ಲಿ ಬರ್ತಾ ಇರೋದು. ಸೊ ಇದರಿಂದ ಸೋಷಿಯಲ್ ಮತ್ತು ಸೈಕಾಲಜಿಕಲ್ ಪ್ರಾಬ್ಲಮ್ಗಳು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಹ್ಯಾಬಿಚುವಲ್ ಬಿಹೇವಿಯರ್, ಇದು ಯಾವ ರೀತಿಯಾಗಿ ಪರಿಣಾಮಗಳನ್ನು ಬೀರ್ತಾ ಇದೆ ಅಂತ. ಈ ಹ್ಯಾಬಿಚುವಲ್ ಬಿಹೇವಿಯರ್ ವಿಚಾರವಾಗಿ ಹೇಳಬೇಕಾದ್ರೆ, ಈಗ ಮುಂಚೆ ಒಂದು ರಿಲೇಷನ್ಶಿಪ್ಪಲ್ಲಿರುವಂಥ ಒಂದು ಗಂಡ ಹೆಂಡತಿ ಒಂದೊಳ್ಳೆ ಮಾತು ಎಕ್ಸ್ಚೇಂಜ್ ಆದಾಗ ಖುಷಿ ಆಗ್ತಿತ್ತು. ಅವಾಗ ಹ್ಯಾಪಿ ಹಾರ್ಮೋನ್ಸ್ ಅಂತ ಹೇಳಿ ಉತ್ಪಾದನೆ ಆಗ್ತಿತ್ತು ಮೆದುಳಲ್ಲಿ. ಅವ್ರಿಗೆ ಖುಷಿ ಆಗ್ತಿತ್ತು, ಅದು ತುಂಬ ಹೊತ್ತವರೆಗೂ ಅದು ಫೀಲ್ ಆಗ್ತಿದ್ರು. ನೆಕ್ಸ್ಟ್ ಮೋಸ್ಟ್ಲಿ ಸ್ವಲ್ಪ ಹೊತ್ತಾದ್ಮೇಲೆ ಆ ವಿಚಾರವಾಗಿ ಅವ್ರು ಡಿಸ್ಕಸ್ಸು ಮಾಡ್ತಿರು ಮಾತು. ಈಗ ಹಂಗಲ್ಲ, ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್, ಯಾರಿಗೂ ಪೇಷನ್ಸೇ ಇಲ್ಲ. ಲೈಫ್ ಸ್ಟೈಲಲ್ಲಿ ಅಷ್ಟೊಂದು ಚೇಂಜಸ್ ಆಗಿಬಿಟ್ಟಿದೆ. ಯಾಕೆ ಅಂತಂದ್ರೆ, ಈಗ ಅದಕ್ಕೆ ನಾವು ಒಂದು ಎಜುಕೇಶನ್ ವಿಚಾರ ತಗೊಳಿದ್ರೆ, ಒಳ್ಳೆ ವಿಚಾರಕ್ಕೆ ನಾವು ಎಜುಕೇಶನ್ ಅನ್ನು ನೀವು ಮಾಡಬೇಕು, ವಿದ್ಯೆ ಕಲಿಬೇಕು ಅಂತ ಹೇಳ್ತೀವಿ. ಬಟ್ ಅದೇ ಈಗ ಉಲ್ಟಾ ಆಗ್ತಾ ಇದೆ ಅಂತ ಅನ್ಸುತ್ತಾ ಹೇಗೆ? ಮುಂಚೆ ಈಗ ಮೊಬೈಲ್ಸ್ ಎಲ್ಲ ಇಲ್ಲದೆ ಇದ್ದಾಗ ಯಾರೋ ಒಂದು ಒಳ್ಳೆ ಕೆಲಸ ಮಾಡಿದ ತಕ್ಷಣ ಎಲ್ಲರೂ ಮೆಚ್ಕೋತಾ ಇದ್ರು, ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಿದ್ರು. ಈಗ ಅದು ಹೊರಟೋಗಿದೆ, ಥ್ಯಾಂಕ್ಸು ಹೊರಟೋಗಿದೆ, ಸಾರಿನೂ ಹೊರಟೋಗಿದೆ. ಅಯ್ಯೋ ಬಿಡು ನನಗೇನು, ಈಗ ಒಡ್ಕೊಂಡು ಹೋಗಿರ್ತಾರೆ ಬಿಟ್ಟಾಕ್ ಸೋ ವಾಟ್ ಅನ್ನೋದು, ಆ ಥರದ ಒಂದು ಸೋ ವಾಟ್ ಪ್ರಪಂಚ ಆಗೋಗ್ತಾ ಇದೆ ಸಮಸ್ಯೆಗಳು. ಸೊ ಮುಂಚೆ ರಿಲೇಷನ್ಶಿಪ್ಸಲ್ಲಿ ಚಿಕ್ಕ ವಿಚಾರದಲ್ಲಿ ಖುಷಿ ಇತ್ತು.
ಈಗ ಚಿಕ್ಕ ಚಿಕ್ಕ ವಿಚಾರಕ್ಕೂ ಗಲಾಟೆ ಯಾಕೆ ಮಾಡ್ತಾರೆ ಅಂದರೆ ಆ ಖುಷಿನೇ ಇಲ್ಲ. ಆ ಸಮಯ ಇನ್ವೆಸ್ಟ್ ಮಾಡಬೇಕು. ಒಂದು ರಿಲೇಷನ್ಶಿಪ್ ಅಂದರೆ ಇನ್ವೆಸ್ಟ್ಮೆಂಟ್ ಆಫ್ ಟೈಮ್. ಆ ಟೈಮ್ ಇಲ್ಲ. ಎಲ್ರಿಗೂ ಇನ್ಸ್ಟೆಂಟಾಗಿ ಖುಷಿ ಬರಬೇಕು. ಈಗ ನೀವು ಯೂಟ್ಯೂಬ್ ಶಾರ್ಟ್ಸ್ ಎಲ್ಲ ಯಾಕೆ ಅಷ್ಟೊಂದು ಫೇಮಸ್ ಆಗೈತೆ ಅಂದರೆ 20 seconds 30 ಸೆಕೆಂಡ್ಸಲ್ಲಿ ದೇ ಟ್ರೈ ಟು ಗಿವ್ ಮೆಸೇಜ್. ಸಾಧ್ಯನೇ ಇಲ್ಲ. 20-25 ವರ್ಷ ಅಪ್ಪ ಬುದ್ಧಿ ಕಲಿಸಿರ್ತಾರೆ, ಅದನ್ನೇ ಕಲ್ತಿರಲ್ದೇ ಇರೋ ನಾವು ಈ ಶಾರ್ಟ್ಸಲ್ಲಿ ಏನು ಕಲಿಬೋದು? ಇಲ್ಲ, ಅವರು ಅದನ್ನ ನೋಡ್ತಿರ್ತಾರೆ. ಅದು ಎಲ್ಲಿ ನೋಡಿ ಕಳೆದೋಗಿರ್ತಾರೆ ಅಂದರೆ ನೋಡಿ 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 ಇಟ್ಸ್ ಹೈಯೆಸ್ಟ್ ವೀಕ್ಷಣೆ. 2 hours 3 hours ಬರೀ ಯೂಟ್ಯೂಬಲ್ಲೇ ವಿಚಾರಗಳನ್ನು ನೋಡಿರ್ತಾರೆ, ಬರೀ ನೋಡ್ತಾರೆ. ತುಂಬ ನೋಡಿದಷ್ಟು ಇಟ್ಸ್ ಬಲ್ಕ್. ಅದನ್ನು ಫಾಲೋ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ಬದುಕು ತುಂಬ ಸಿಂಪಲ್ ಆಗಿರುತ್ತೆ, ಚಿಕ್ಕ ಚಿಕ್ಕ ವಿಚಾರದಲ್ಲಿ ಖುಷಿ ಇರುತ್ತೆ, ಆವಾಗ ಚೆನ್ನಾಗೇ ಇರುತ್ತೆ. ಈಗ ಒಂದು ಗಂಡ ಹೆಂಡತಿ ಜೊತೆ ಕೂತ್ಕೊಂಡು 10 ನಿಮಿಷ ಮಾತಾಡಿದ್ರೆ ಖುಷಿ ಇರ್ತಿತ್ತು. ಈಗ 10 ನಿಮಿಷ ಮಾತೇ ಇಲ್ಲ. ಈಗ ಗಂಡ ಕಂಪ್ಲೇಂಟ್ ಮಾಡೋದು ನನ್ನ ಹೆಂಡತಿ ಮೊಬೈಲಲ್ಲಿ ಇರ್ತಾಳೆ ಅಂತ. ಈಗ ನೆಕ್ಸ್ಟ್ ವಿಚಾರಿಸಿ ನೋಡಿದ್ರೆ ಅವ್ನು ಇಷ್ಟು ದಿನ ಇದ್ದ, ನಾನು ಈಗ ಅದಕ್ಕೋಸ್ಕರ ನಾನು ಐ ಸ್ಟಾರ್ಟೆಡ್ ಇಟ್ ಅಂತ ಹೇಳಿ. ಇಲ್ಲಿ ನಾವು ಯಾರನ್ನೂ ಬ್ಲೇಮ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ದ ಹೋಲ್ ಕಂಫರ್ಟಬಲ್ ಲೈಫ್ ಸಿಸ್ಟಮ್ ಆಗೋಯ್ತು. ಮುಂಚೆ ಒಂದು ಇಂಟರ್ನೆಟ್ ಕನೆಕ್ಟ್ ಮಾಡ್ಬೇಕಾದ್ರೆ ಸೈಬರ್ ಸೆಂಟರ್ಗೆ ಹೋಗ್ತಿದ್ರು. ಈಗ 1G 2G ಒಂದು ದಿನಕ್ಕೆ 3G ಫ್ರೀ, ಕಂಪ್ಲೀಟ್ಲಿ ಖಾಲಿ ಆಗ್ತಾ ಇದೆ. ಅಂದರೆ ಇವರು ಕಮ್ಯುನಿಕೇಷನ್ಸ್ ಹೊರಗಡೆ ನಡೀತಾ ಇದೆ, ಒಳಗಡೆ ನಡೀತಾ ಇಲ್ಲ. ಸಿಕ್ಕಾಪಟ್ಟೆ ಜನ ಜೊತೆ ಮಾತಾಡ್ತಿರ್ತಾರೆ, ಬಟ್ ಸ್ಟಿಲ್ ಜನ ಡೇಟಿಂಗ್ಸ್ ಆ್ಯಪ್ಸಲ್ಲಿದ್ದಾರೆ, ಬೇರೆ ಬೇರೆ ಜೊತೆ ಎಲ್ಲ ಮಾತಾಡ್ತಾರೆ, ಬಟ್ ಸ್ಟಿಲ್ ದೇ ಫೀಲ್ ದೇ ಆರ್ ಅಲೋನ್. ಅಂದರೆ ನಾವು ಖುಷಿನ ಎಲ್ಲ ಹುಡುಕ್ತಾನೆ ಇದ್ದಾರೆ. ಖುಷಿ ಅನ್ನೋದು ನಮ್ಮ ಒಳಗಡೆ ಇದೆ, ಅದು ನನ್ನ ಸಮಾಧಾನವಾಗಿದ್ದು ಅರ್ಥ ಮಾಡ್ಕೋಬೇಕು ಅನ್ನೋ ವಿಚಾರವನ್ನು ಸಂಪೂರ್ಣ ಮರ್ತು ಹೋಗಿದ್ದಾರೆ. ಅವಾಗ ಏನಾಗುತ್ತೆ, ಇನ್ಯಾವುದೋ ನೋಡು, ಬರೀ ಗೂಗಲಲ್ಲಿ ಮತ್ತೇನೋ ನೋಡು, ಮತ್ತೆ ಯಾವ ಥರದ ವಿಡಿಯೋ ನೋಡು, ಅದರಿಂದ ಇನ್ನೊಂದೇನೋ ಕನೆಕ್ಟ್ ಆಗುತ್ತೆ. ಸೊ ಬರ್ತಾನೆ ಇರುತ್ತೆ, ಕಳೆದೋಗ್ಬಿಡ್ತಾರೆ. ಯಾವಾಗ ಒಂದ್ಸತಿ ಅದರೊಳಗಡೆ ಹೋದ್ಮೇಲೆ ಹೊರಗಡೆ ಬರೋದು ತುಂಬಾ ಕಷ್ಟ ಆಗುತ್ತೆ. ತುಂಬಾ ಕಷ್ಟ ಆಗುತ್ತೆ. ಮೊದಲನೇದು ಬಿಟ್ಬೇಕು. ಫಸ್ಟ್ ನಾನು ಬೆಳಿಗ್ಗೆ ಎದ್ದ ಒಂದು ಸ್ವಲ್ಪ ಹೊತ್ತಿನವರೆಗೂ ಈ ಸಾತ್ವಿಕತೆ, ಈ ಸ್ಪಿರಿಚುಯಾಲಿಟಿ, ಇವೆಲ್ಲ ಹೋಲಿಸ್ಟಿಕ್ ಲಿವಿಂಗ್ ಎಲ್ಲ ಬರ್ಬೇಕು ವಾಪಸ್. ಇವೆಲ್ಲ ಏನು ಹೊಸ ವಿಚಾರ ಅಲ್ಲ. ಈಗ ಇಟ್ಸ್ ಆಲ್ ನ್ಯೂ ಬ್ರ್ಯಾಂಡಿಂಗ್ ವರ್ಡ್ಸ್ ಅಷ್ಟೇ. ಬಿಟ್ರೆ ನಮ್ಮ ಸನಾತನ ಧರ್ಮ, ನಮ್ಮ ಸಂಸ್ಕೃತಿ ಇದನ್ನೇ ಹೇಳಿದ್ದು. ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ನೀವು ಒಂದು 10 ನಿಮಿಷ ಸಮಯ ಕೊಡಿ, ಡೀಪ್ ಬ್ರೀದಿಂಗ್ ಮಾಡಿ, ರಿಲ್ಯಾಕ್ಸೇಷನ್ ಮಾಡಿ, ಆಮೇಲೆ ಸಮಾಧಾನವಾಗಿ ಮಲ್ಕೊಳ್ಳಿ ಅಂತ. ಇವೆಲ್ಲ ಇಲ್ವೇ ಇಲ್ಲ. ರಾತ್ರಿ 3 ಗಂಟೆ ಆದ್ರೂ ನಿಮ್ಗೆ ಅವರು ಆನ್ಲೈನ್ ಕಾಣಿಸ್ತಾರೆ. ಈಗ ಅವ್ರು ಆನ್ಲೈನ್ ಕಾಣಿಸ್ತಾರೆ. ಮನೆಯಲ್ಲಿ ಎದುರುಗಡೆ ಇದ್ದಾಗಲಾದ್ರೂ ನಾವು ಖುಷಿಯಿಂದ ನಗ್ತಾ ಮಾತನಾಡ್ತಾ ಇದ್ರೆ ನಮ್ಮ ಸಮಸ್ಯೆಗಳು ಏನಿದೆ ಅಥವಾ ನಾವ್ ಏನೇನ್ ಮಾಡಿದ್ವಿ ಅನ್ನೋದನ್ನ ಹೇಳ್ಕೊಂಡದಾದ್ರೂ ಅಲ್ಲಿಗೆ ಕಮ್ಯುನಿಕೇಶನ್ ವೆರಿ ಇಂಪಾರ್ಟೆಂಟ್. ಮಾತಾಡ್ತಾರೆ. ಒಂದು ಡಿನ್ನರ್, ಒಂದು ಲಂಚ್, ಏನೋ ಒಂದು ಜೊತೆಗೆ ಊಟ ಮಾಡ್ಬೇಕು. ಜೊತೆಗಿದ್ರೆ ಹಿಂಗ್ ಮೊಬೈಲ್ ನೋಡ್ಕೊಳಲ್ಲ. ಸಂಪೂರ್ಣ ಎಲ್ಲವನ್ನು ಗ್ಯಾಜೆಟ್ ಫ್ರೀ ಡಿನ್ನರ್ ಸ್ಟಾರ್ಟ್ ಆದ್ರೆ ಮೋಸ್ಟ್ಲಿ ಅವ್ರ ಲೈಫ್ ನಿಧಾನವಾಗಿ ಚೆನ್ನಾಗುತ್ತೆ. ರಾಣಿ ಶೆಟ್ಟಿ ಅವರೇ, ನಿಮ್ಮಿಂದ ಪರಿಹಾರದ ಬಗ್ಗೆ ಮಾತನಾಡೋದಾದ್ರೆ ಪರಿಹಾರ ಇದರಲ್ಲಿ ನೀವು ಕೇಳಿದಂಗೆ ಒಂದು ಜಾಯಿಂಟ್ ಫ್ಯಾಮಿಲಿ ವಿಷಯ ನಾನು ಹೇಳ್ತೀನಿ. ಹಲೋ, ಕೇಳಿಸ್ತಾ ಇದೆ, ಹೇಳಿ. ಕೇಳಿಸ್ತಾ ಇದೆ? ಹೌದು ಹೌದು, ಮಾತಾಡಿ. ಎಸ್, ನೀವು ಯು ಆರ್ ಟಾಕಿಂಗ್ ಅಬೌಟ್ ಜಾಯಿಂಟ್ ಫ್ಯಾಮಿಲಿ. ನನಗೆ ಒಂದು ಜಾಯಿಂಟ್ ಫ್ಯಾಮಿಲಿ, ಐ ವಾಂಟ್ ಟು ಆ್ಯಡ್ ಸಮಥಿಂಗ್. ಜಾಯಿಂಟ್ ಫ್ಯಾಮಿಲಿಯಲ್ಲಿ ನಮ್ಮಲ್ಲಿ ಇವಾಗ ಬರುವವರು ತುಂಬಾ ನ್ಯೂಕ್ಲಿಯರ್ ಫ್ಯಾಮಿಲಿ. ಒಂದು ಪಕ್ಕದ ಮನೆಯಲ್ಲಿ ಇರುವವರು ಯಾರು ಅಂತ ಗೊತ್ತಿರೋಲ್ಲ. ಬೆಳಿಗ್ಗೆ ಹೋದ್ರೆ ಈವ್ನಿಂಗ್ ಬರ್ತೀವಿ, ಯಾರು ಪಕ್ಕದಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಅಂತಂದ್ರಲ್ಲಿ ಇಂಥ ಏನು ಫ್ಯಾಮಿಲಿ ಪ್ರಾಬ್ಲಮ್ ಬಂದಾಗ ಯಾರಲ್ಲಿ ಹೇಳ್ಕೊಳ್ಳೋದಿಲ್ಲ, ಪಕ್ಕದಲ್ಲಿ ಹೇಳ್ಕೊಳ್ಳಲ್ಲ. ಅದೇ ದೆಮ್ಸೆಲ್ಸ್ ಏನು ಗೋಯಿಂಗ್ ಥ್ರೂ ಡಿಪ್ರೆಷನ್ ತರ ಇರುತ್ತೆ ಮಕ್ಕಳು ಅವರದೆಲ್ಲ. ಸೊ ನಮ್ಮ ಆಫೀಸಿಗೆ ಬಂದಾಗ ನಾನೊಂದು ವಾರಕ್ಕೆ ಒಂದು 3-4 ಹೆಂಗಸರನ್ನ ಇದೇ ತರ ನೋಡಿದ್ದೀನಿ. ಇವನ್ ಗಂಡಸರು ಇದ್ದಾರೆ ಡಿಪ್ರೆಷನ್ಗೆ ಒಳಗಾದವ್ರು. ಯಾರಲ್ಲಿ ಹೇಳಕ್ಕಾಗಲ್ಲ, ಮನೆಯವರಲ್ಲಿ ಹೇಳಕ್ಕಾಗಲ್ಲ, ಏನು ನಾವೇನೋ ಚಿಕ್ಕದಾಗ್ತೀವಿ, ಏನಾದ್ರೂ ಇದಾಗುತ್ತೆ ಅಂತ. ಆ ಒಂದು ವಿಷಯದಲ್ಲಿ ತುಂಬಾ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ. ಲಾಟ್ ಆಫ್ ವಿಮೆನ್ ಆರ್ ಟ್ರೈಂಗ್ ಟು ಕಮಿಟ್ ಸೂಸೈಡ್. ಇವನ್ ಗಂಡಸರು ಮೊನ್ನೆ ಒಂದು ಕೇಸಲ್ಲಿ ಹಾಗೆ ಇತ್ತು. ಸೊ ಅಂಥದ್ದು ಇದಕ್ಕೆ ನಮ್ಮ ಕೌನ್ಸಿಲಲ್ಲಿ ನಾವು ಕ್ವಿಕ್ ಆಗಿ ಅವರನ್ನ ಅದೊಂದು ಅದನ್ನು ಗುರುತಿಸಿ ಅದನ್ನು ಇಮಿಡಿಯೇಟ್ ನಾವು ಸೈಕಾಲಜಿಸ್ಟ್ ಸೈಕ್ಯಾಟ್ರಿಸ್ಟ್ಗೆ ಕಳಿಸಿ ಅಲ್ಲೂ ಮತ್ತು ನಮ್ಮಲ್ಲೂ ಒಂದು ಕೌನ್ಸಿಲಿಂಗ್, ಅಲ್ಲೂ ಟ್ರೀಟ್ಮೆಂಟ್, ಇಲ್ಲಿ ಕೌನ್ಸಿಲಿಂಗ್ ಮೂಲಕ ಅಂಥದನ್ನು ನಾವು ಇದು ಮಾಡ್ತಿದ್ವಿ. ಅದು ಒಂದು ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಯಾವ ಥರ ಎಫೆಕ್ಟ್ ಆಗುತ್ತೆ ನೋಡಿ ಈ ಥರ ಫ್ಯಾಮಿಲಿ ಪ್ರಾಬ್ಲಮ್ ಬಂದರೆ. ಸೆಕೆಂಡ್ ಥಿಂಗ್, ಈ ಒಂದು IT ಬಗ್ಗೆ ನೀವು ಮಾತಾಡಿಸೋದು ಕೇಳಿಸ್ತು ನನಗೆ. IT-ಯಲ್ಲಿ ಇವಾಗ ಪ್ರಾಬ್ಲಮ್ ಅವರಿಗೆ ಏನಾಗೋದು, ಹಣದ ಪ್ರಾಬ್ಲಮ್ ಇಲ್ಲ. ದೇ ಹ್ಯಾವ್ ಓನ್ಲಿ ಈಗೋ ಕ್ಲಾಶಸ್. ಒಂದೊಂದು ರೂಮಲ್ಲಿ ಕೂತ್ಕೊಂಡು ಅವರು ಮೊಬೈಲಲ್ಲಿ ಚಾಟಿಂಗ್ ಮಾಡ್ತಾರೆ. ಮಗುನ ನೀನು ಪಿಕ್ ಮಾಡು, ಇವತ್ತು ಇದು ಊಟ ನಾನು ಆರ್ಡರ್ ಮಾಡಿದ್ದೀನಿ ಅಂದರೆ ಅವರಿಬ್ಬರು ಒಂದೊಂದು ಬೆಡ್ರೂಮಲ್ಲಿ ಕೂತ್ಕೊಂಡು ಎಲ್ಲ ಮೊಬೈಲಲ್ಲೇ ಅವರು ದೇ ಆರ್ ಕಮ್ಯುನಿಕೇಟಿಂಗ್ ವಿತ್ ಈಚ್ ಅದರ್. ಸೊ ಈ ಥರ ಒಂದು ಕೇಸಸ್, ತುಂಬ ಕೇಸ್ಗಳು ನಮಗೆ IT ಕೇಸ್ಗಳು ಸ್ಯಾಟರ್ಡೇಸ್ ನಮಗೆ ನಮ್ಮ ಆಫೀಸಿಗೆ ಕೌನ್ಸಿಲಿಂಗ್ಗೆ ಬರ್ತಾ ಇದ್ದಾರೆ. ಸೊ ಅದರಲ್ಲಿ ಆಮೇಲೆ ಇದಕ್ಕೆ ಪರಿಹಾರ ಏನಂದರೆ, ಎಲ್ಲರಿಗೆ ಸಮಸ್ಯೆ ಬಂದಾಗ ಏನಾ ಒಂದು ಸಮಸ್ಯೆ, ನೂರಾರು ಸಮಸ್ಯೆಗಳಲ್ಲಿ ಇದು ಒಂದು. ನೀವು ಹೇಳಿದ್ರಲ್ಲಿ ಇವತ್ತಿನ ನಿಮ್ಮ ಡಿಬೇಟ್ ಮೊಬೈಲ್ ಫೋನ್, ಇದು ಒಂದು. ಕೆಲವರಿಗೆ ತುಂಬಾ ತರದ ಸಮಸ್ಯೆಗಳಿದೆ. ಅದು ಒಂದು ಅವರವರ ಕೇಸಿಗೆ ಸರಿಯಾಗಿ ನಾವು ಕೌನ್ಸಿಲಿಂಗ್ ಮಾಡ್ತೀವಿ. ಈ ಮೊಬೈಲ್ ಇರುವಂತಹ ಸಮಸ್ಯೆಗಳಿಗೆ ನಾವು ಕೌನ್ಸಿಲಿಂಗ್ ಮೂಲಕ ನಾವು ಆದಷ್ಟು ಅವರಿಗೆ ಹೇಳ್ತೀವಿ.
ಅದಾಗಿಲ್ಲ ಅಂದರೆ ದೇ ಹ್ಯಾವ್ ಟು ಗೋ ಫಾರ್ ಇವಾಗ ಅದೊಂದು ಅದನ್ನು ಬಿಡೋಕ್ಕೆ ಆಗಲ್ಲ ಅಂದರೆ ಆದರೆ ಏನಿದೆ ಸ್ವಲ್ಪ ಏನಾದರೂ ಅವರಿಗೆ ಹೆಚ್ಚಿನ ಏನಾದರೂ ಅದರ ಬಗ್ಗೆ ಒಂದು ಚಿಕಿತ್ಸೆ ಅಲ್ಲ ಕೌನ್ಸಿಲಿಂಗ್ ಅವಶ್ಯಕತೆ ಇರುತ್ತೆ ಅಂತ. ನಿಜ, ಚಿಕ್ಕ ಚಿಕ್ಕ ವಿಚಾರಗಳು ಅಂತ ನಾವು ಅಂದ್ಕೊಳ್ತೀವಿ, ಆದ್ರೆ ಅದುವೇ ದೊಡ್ಡದಾಗಿ ನಮ್ಮ ವೈವಾಹಿಕ ಬದುಕು ಆಗಿರ್ಬೋದು, ಕೌಟುಂಬಿಕ ಕಲಹಗಳಿಗೆ ಕಾರಣ ಆಗಿ ದೊಡ್ಡ ಮಟ್ಟದ ಅನಾಹುತಗಳು ಆಗ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದ್ವಿ. ಚಿಕ್ಕ ವಿಚಾರಗಳು ಇದ್ದಂತಹ ಸಂದರ್ಭದಲ್ಲಿ, ಸಮಸ್ಯೆಗಳಿದ್ದಂತಹ ಸಂದರ್ಭದಲ್ಲೇ ನಾವು ಅವುಗಳಿಗೆ ಪರಿಹಾರವನ್ನ ಕಂಡುಕೊಂಡ್ರೆ ಉತ್ತಮ ಅನ್ನೋದನ್ನ ನಾವು ಈ ಒಂದು ಡಿಬೇಟ್ ಮೂಲಕ ತಿಳ್ಕೊಂಡ್ವಿ. ಥ್ಯಾಂಕ್ ಯು ಸೋ ಮಚ್ ಮೂವರಿಗೂ ಕೂಡ ನಮ್ಮ ಇವತ್ತಿನ ಈ ಡಿಬೇಟ್ ನಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ, ಅನೇಕ ಅತ್ಯಮೂಲ್ಯ ಸಲಹೆಗಳನ್ನ ಕೊಟ್ಟಿದ್ದಕ್ಕಾಗಿ. ನೋಡಿದ್ರಲ್ಲ, ಒಂದೊಂದು ವಿಚಾರಗಳು ಯಾವ ರೀತಿಯಾಗಿ ಕೌಟುಂಬಿಕ ಕಲಹದವರೆಗೂ ಹೋಗುತ್ತೆ, ನಾವು ನಮ್ಮ ಜೀವನವನ್ನ ಯಾವ ರೀತಿಗೆ ಸಂಕೀರ್ಣಗೊಳಿಸ್ತಾ ಇದ್ದೀವಿ ಅನ್ನೋದನ್ನ. ಇದೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.